ओम शांति, ओम शांति, ओम शांति, ओम। मधुर रागिनी सा तेरा प्यार बाबा, शीतल चांदनी सा तेरा प्यार बाबा। निर्मल सी गंगा, उज्ज्वल सी यमुना, निर्मल सी गंगा, उज्ज्वल सी यमुना, परम पावनी सा तेरा प्यार बाबा। मधुर रागिनी सा तेरा प्यार बाबा, शीतल चांदनी सा तेरा प्यार बाबा। तेरी आभा है सौरभ बिखेरे हुए, तुमको देखा तो बाबा हम तेरे हुए। तेरी आभा है सौरभ बिखेरे हुए, तुमको देखा तो बाबा हम तेरे हुए। खुशियाँ मिली है, खुशियाँ मिली है बेशुमार बाबा। मधुर रागिनी सा तेरा प्यार बाबा। जिंदगी सोने जैसी खरी हो गई, कैसी हम पे ये जादूगरी हो गई। जिंदगी सोने जैसी खरी हो गई, कैसी हम पे ये जादूगरी हो गई। जीवन में आई, जीवन में आई अब बहार बाबा। मधुर रागिनी सा तेरा प्यार बाबा। ज्ञान की पाई अनमोल हमने निधि, योग की तुमसे सीखी अनोखी
की तुमसे सीखी अनोखी विधि हमें ले चले हो, हमें ले चले हो उस पार बाबा। मधुर रागिनी सा तेरा प्यार बाबा। ಅವ್ಯಕ್ತ ಬಾಪ್ತಾದ ಮಹಾವಾಕ್ಯದ ದಿನಾಂಕ 25/10/2009. ಇವತ್ತು ಭಾನುವಾರ 29/3/2026. सर्व खजानों से संपन्न अपने चेहरे व चलन से अलौकिकता का साक्षात्कार कराओ. ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ ತಮ್ಮ ಮುಖಮಂಡಲದಿಂದ ಮತ್ತು ಚಲನವಲನದಿಂದ ಅಲೌಕಿಕತೆಯ ಸಾಕ್ಷಾತ್ಕಾರವನ್ನು ಮಾಡಿಸಿರಿ. आज सर्व खजानों के दाता अपने खजानों के मालिक बच्चों को देख रहे हैं. सर्व खजानेಗಳ ದಾತ ಬಾಪ್ತಾದ ಸರ್ವ ಖಜಾನೆಗಳ ಮಾಲಿಕ ಮಕ್ಕಳನ್ನ ನೋಡ್ತಾ ಇದ್ದಾರೆ. हर एक बच्चा सर्व खजानों से संपन्न है, क्योंकि बाप ने सर्व बच्चों को एक जैसे एक ही समय में सर्व खजाने दिए. ಎಲ್ಲ ಮಕ್ಕಳು ಸರ್ವ ಖಜಾನೆಗಳಿಂದ ಸಂಪನ್ನರು. ಯಾಕೆಂದರೆ ಬಾಬಾ ಸರ್ವ ಖಜಾನೆಗಳನ್ನು ಎಲ್ಲರಿಗೂ ಒಂದೇ ರೀತಿ ಹಂಚಿದ್ದಾರೆ, ಒಂದೇ ಸಮಯದಲ್ಲಿ ಹಂಚಿದ್ದಾರೆ. तो बाप दादा अपने बालक से मालिक बच्चों से मिलने आई. ಎಲ್ಲರಿಗೂ ಒಂದೇ ರೀತಿ ನಾನು ಒಂದೇ ಸಮಯದಲ್ಲಿ ಹಂಚಿದ್ದೀನಿ. ಅಂತಹ ಬಾಲಕ ಮಾಲಿಕ ಮಕ್ಕಳನ್ನು ನಾನೀಗ ನೋಡ್ತಾ ಇದ್ದೀನಿ ಅಂತ ಬಾಬಾ ತಿಳಿಸ್ತಿದ್ದಾರೆ. बच्चे ने बुलाया तो बाप बच्चों के स्नेह में पहुंच गया. ನೀವೆಲ್ಲರೂ ನನ್ನನ್ನು ಕರೆದ್ರಿ, ಅದಕ್ಕೆ ಮಕ್ಕಳ ಮೇಲಿರುವ ಸ್ನೇಹದಿಂದ ಬಾಬನು ಏನಾದ್ರೂ ಇವತ್ತು ಬಂದು ತಲುಪು ಬಿಟ್ರೆ ಇಲ್ಲಿ ಈಗ ನಮ್ಮ ಸಮ್ಮುಖದಲ್ಲಿದ್ದಾರೆ. खजाने तो बहुत है, सबसे पहले खजाना कौन सा है? बड़े ज्ञान धन. ಎಲ್ಲಕ್ಕಿಂತ ಮೊದಲನೇ ಖಜಾನೆ ज्ञान धन. जिस ज्ञान धन से मालामाल हो गई. ಜ್ಞಾನ ಧನದಿಂದ ಎಲ್ಲರೂ ಏನಾಗಿದ್ದೀರಿ? ಸಂಪನ್ನ ಆಗಿದ್ದೀರಿ, ಮಾಲಾಮಾಲಾಗಿದ್ದೀರಿ. ಹೌದಲ್ಲ? ಎಷ್ಟು ವರ್ಷದಿಂದ ತುಂಬ್ಕೊತಿದ್ದೀರಿ ಜ್ಞಾನದ ಸಂಪತ್ತನ್ನ ಅಂತ ಮಾಲಾಮಾಲಾಗಿದ್ದೀರಿ. ಅಷ್ಟೇ ಮಾತ್ರ ಅಲ್ಲ, ಮಹಾದಾನಿ ಬನ್ನ ಅವರೂ ಕೂಗಿ ಬಾಡ್ತೇ रहते हो. ನಾವು ತುಂಬಿಕೊಂಡು ಸಂಪನ್ನ ಆಗೋದರ ಜೊತೆಗೆ ಮಹಾದಾನಿಯಾಗಿ अन्यरिಗೂ ಸಹಿತ ನೀವು ಹಂಚುತ್ತಾ ಇದ್ದೀರಿ. जिस ज्ञान के खजाने से भिन्न भिन्न बंधनों से फंसी हुई आत्मा उन सब बंधनों से मुक्त हो गई. ಎಷ್ಟು ಜನರಿಗೆ ನಾವು ಜ್ಞಾನ ಖಜಾನೆಯನ್ನು ಹಂಚಿದ್ರಿಂದ ಭಿನ್ನ ಭಿನ್ನ ಬಂಧನದಲ್ಲಿ ಸಿಕ್ಕಾಕೊಂಡಂಥ ಆತ್ಮಗಳು ಎಲ್ಲ ಬಂಧನದಿಂದ ಮುಕ್ತರಾದರು. बंधन युक्त से बंधन मुक्त हो गए. ಯಾವ ಖಜಾನೆಯಿಂದ? ಜ್ಞಾನದ ಖಜಾನೆ. ಜ್ಞಾನ ಧನದ ಸಂಪತ್ತು. ಜ್ಞಾನ ಧನದ ಸಂಪತ್ತಿನಿಂದ ಮಾಲಾಮಾಲಾದೆವು. ಜ್ಞಾನಧನದ ಸಂಪತ್ತಿನಿಂದ ಮಹಾದಾನಿಯಾಗಿ ಅನ್ಯರಿಗೂ ಸಹಿತ ಹಂಚಿದೆವು.
ನಾವು ಸರ್ವ ಖಜಾನೆಗಳನ್ನು ಜ್ಞಾನದ ಖಜಾನೆಯನ್ನು ಹಂಚಿದ್ರಿಂದ ಭಿನ್ನ ಭಿನ್ನ ಬಂಧನದಲ್ಲಿರುವಂಥ ಆತ್ಮಗಳೆಲ್ಲ ಬಂಧನ ಮುಕ್ತರಾದರು, ಬಂಧನ ಯುಕ್ತ ಇದ್ದವರು ಬಂಧನ ಮುಕ್ತರಾದರು. ಈಗ ಬರೀರಿ ಎರಡನೇ ಖಜಾನೆ ಯಾವುದು? ಯೋಗದ ಬಾಬಾ ಹೇಳ್ತಾರೆ ಸಾತ್ ಮೇ ಯೋಗ. ಯೋಗ ಅರ್ಥಾತ್ ಯಾದ್. ಯಾದಕ ಖಜಾನ ಏನ್ ಸಿಕ್ತು ನೆನಪಿನ ಖಜಾನೆಯಿಂದ? ಶಕ್ತಿ. जिससे अनेक शक्तियां प्राप्ति की है. ಯೋಗದ ಖಜಾನೆಯಿಂದ ಅನೇಕ ಶಕ್ತಿಗಳು ನಮಗೆ ಪ್ರಾಪ್ತಿಯಾಯಿತು. ನೋಡಿ, ಒಂದೊಂದೇ ಸಬ್ಜೆಕ್ಟಿನಿಂದ ಜ್ಞಾನ, ಯೋಗ, ಧಾರಣೆ, ಸೇವಾ ಮತ್ತೆ ಸಮಯದ ಖಜಾನೆ ಒಂದೊಂದರಿಂದಲೂ ನಮಗೆ ಜಮಾಗ್ತಾ ಇದೆ. ಅದಕ್ಕೇನೆ ಬಾಬು ಮೊದಲಿಂದಲೇ ಹೇಳ್ತಿದ್ದಾರೆ, ಎಲ್ಲ ಖಜಾನೆಗಳ ಮಾಲೀಕ ಮಕ್ಕಳನ್ನು ನಾನು ನೋಡ್ತಾ ಇದ್ದೀನಿ. ಸರಿ, ಯೋಗದ ಸಬ್ಜೆಕ್ಟಿನಿಂದ, ನೆನಪಿನ ಖಜಾನೆಯಿಂದ ಅನೇಕ ಶಕ್ತಿಗಳನ್ನು ನಾವು ಪ್ರಾಪ್ತಿ ಮಾಡಿಕೊಂಡೆವು. ಐಸಿ ಧಾರಣಾ ದ್ವಾರ, ಧಾರಣಾ ಸಬ್ಜೆಕ್ಟಿನಿಂದ ಏನು ತುಂಬಿಕೊಂಡ್ರೆ? ಬಾಬಾ ಅಂತಾರೆ ಸರ್ವ ಗುಣೋಕಿ ಅನುಭೂತಿ. ಸರ್ವ ಗುಣಗಳ ಅನುಭೂತಿ ಅಂದರೆ ಖಜಾನಾ ಮಿಲಾ ಹೈ. ಸರ್ವ ಗುಣಗಳ ಅನುಭೂತಿ ಆಯಿತು, ಗುಣಗಳ ಖಜಾನೆ ನಮಗೆ ಸಿಕ್ತು. साथ में धारणा की शक्ति से सर्व के स्नेह की शक्ति, सर्व के प्यारे और न्यारेपन की शक्ति का खजाना प्राप्त किया. ಬಾಬಾ ಕೊಟ್ಟಂತಹ ಎಲ್ಲ ಧಾರಣೆ ಏನಿದೆ, ಆ ಧಾರಣೆ ಮಾಡ್ತಾ ಹೋದಂತೆ ಸರ್ವಕ್ಕೆ ಸ್ನೇಹಕ್ಕೆ ಶಕ್ತಿ ಅಲ್ವಾ, ಎಲ್ಲರನ್ನ ಸ್ನೇಹದಲ್ಲಿ ನೋಡುವಂಥ ಶಕ್ತಿ ಬಂತು. ಸರ್ವರ ಜೊತೆಗೆ ಪ್ಯಾರ, ಸರ್ವರ ಜೊತೆಗೆ ನ್ಯಾರ, ಈ ಶಕ್ತಿಯ ಖಜಾನೆ ಪ್ರಾಪ್ತಿಯಾಯಿತು. ಈ ಒಂದೊಂದು ಧಾರಣೆನೂ, ಒಂದೊಂದು ವಿಶೇಷತೆನೂ, ಒಂದೊಂದು ಗುಣನೂ ಏನು ಧರಿಸ್ತೀವೋ ಅದು ನಮ್ಮ ಪಾಲಿಗೆ ಖಜಾನೆ. ಅದು ಪ್ರಾಪ್ತಿಯಾದಂತೆ ಧಾರಣಾ ಶಕ್ತಿಯಿಂದ ಸರ್ವಕ್ಕೆ ಸ್ನೇಹಕ್ಕೆ ಶಕ್ತಿ ಮತ್ತು ಸರ್ವಕ್ಕೆ ನ್ಯಾಯ ಮತ್ತು ನ್ಯಾಯಪನ್ಗೆ ಶಕ್ತಿ, ಈ ಖಜಾನ ಪ್ರಾಪ್ತಿಯಾಯಿತು. ಸರ್ವಕ್ಕೆ ಸ್ನೇಹ का ಖಜಾನ ಅನುಭವ किया. ಸರ್ವರ ಜೊತೆಗೆ ಎಂಥ ಸ್ನೇಹ, ಈ ಖಜಾನೆ ಸ್ನೇಹದ ಖಜಾನೆ ಪ್ರಾಪ್ತಿಯಾಯಿತು. ಸಾತ್ಮೆ ಹೌದಲ್ಲ, ಎಲ್ಲ ಗುಣಗಳು ಧಾರಣೆ ಆಗ್ತಾ ಬಂದಂಗೆ ಎಲ್ಲರಿಗೆ ಏನಾಗ್ತೀವಿ? ಎಲ್ಲರ ಸ್ನೇಹ, ಎಲ್ಲರ ಜೊತೆಗೆ ಸ್ನೇಹ, ಎಷ್ಟು ಪ್ಯಾರ, ಎಷ್ಟು ನ್ಯಾರ, ಸರ್ವ ಗುಣಗಳ ಖಜಾನೆ ನಮ್ಮ ಹತ್ರ ಇರುವಾಗ ಬಾಬಾ ಅಂತಿದ್ದಾರೆ ಸರ್ವಕ್ಕೆ ಸ್ನೇಹಿಕ ಖಜಾನೆ ಅನುಭವ किया. साथ में सर्व ब्राह्मण संबंध से ಅಪಾರ ಖುಷಿ का ಖಜಾನ ಅನುಭವ किया. ಅಷ್ಟೇ ಮಾತ್ರ ಅಲ್ಲ, ಎಲ್ಲ ಗುಣಗಳು ಧಾರಣೆ ಆಗ್ತಾ ಬಂದಂತೆ ಆ ಖಜಾನೆ ನಮ್ಮಲ್ಲಿ ತುಂಬಿದಂತೆ ಸರ್ವ ಬ್ರಾಹ್ಮಣರ ಸಂಬಂಧದಲ್ಲಿ ಖುಷಿಯ ಖಜಾನೆ ಪ್ರಾಪ್ತಿಯಾಯಿತು. लेकिन सर्व खजानों के साथ जो विशेष खजाना है, ಬಾಬಾ ತಿಳಿಸ್ತಾರೆ ಎಲ್ಲ ಖಜಾನೆಗಳ ಜೊತೆಗೆ ಜ್ಞಾನಧನದ ಖಜಾನೆ, ಯೋಗದ ಖಜಾನೆ, ಧಾರಣೆಯ ಖಜಾನೆ, ಇನ್ನೊಂದು ಬಹಳ ಮುಖ್ಯ ಏನಂದ್ರೆ ಸಂಗಮಕ್ಕೆ ಸಮಯಕ ಖಜಾನ. ಸೈಡ್ ಹೆಡ್ಡಿಂಗ್ ಏನ್ ಬರೀತೀರಿ? ಸಮಯ, ಸಂಗಮ ಯುಗದ ಸಮಯದ ಖಜಾನೆ. जिस आत्मा को समय के खजाने का महत्व है वो सदा अनेक प्राप्तियों के मालिक बन जाते हैं. ಸಮಯದ ಖಜಾನೆಯ ಬಗ್ಗೆ ಯಾರಿಗೆ ಆ ಮಹತ್ವತೆ ಅರಿವಾಗಿದೆಯೋ ಅವರು ಅನೇಕ ಪ್ರಾಪ್ತಿಗಳಿಗೆ ಮಾಲೀಕರಾಗ್ತಾರೆ. ಸಮಯ ಪ್ರತಿ ಸೆಕೆಂಡ್, ಪ್ರತಿ ಕ್ಷಣನೂ ನಾವು ಅದನ್ನು ಗಮನ ಕೊಟ್ಟರೆ ಅನೇಕ ಪ್ರಾಪ್ತಿಗಳಿಗೆ ನಾವು मालिकराग्तीवी. क्योंकि संगम का समय बहुत छोटा है, समय से प्राप्तियाँ ज़्यादा है. समय सन्नदिदे, प्राप्ति अधिक ಇದೆ. सबसे ज़्यादा संगम युग की श्रेष्ठ से श्रेष्ठ प्राप्ति है. ಹೇಳಿ, ಅಧಿಕ ಪ್ರಾಪ್ತಿ ಸಮಯ ನೋಡಿದರೆ ಕಡಿಮೆ. ಮೊದಲನೇ ಪ್ರಾಪ್ತಿ ಯಾವುದು?
ಸಂಗಮಯುಗಕ್ಕೆ ಬಂದ ಕೂಡಲೇ ನಾವು ಬಹುತ್ ದೊಡ್ಡ ಪ್ರಾಪ್ತಿ, ಶ್ರೇಷ್ಠ प्राप्ति स्वयं भगवान बाप रूप में, शिक्षक रूप में, सद्गुरु के रूप में प्राप्त होता। ಇದೆಂತ ದೊಡ್ಡ ಪ್ರಾಪ್ತಿ ನೋಡಿ. ಎಲ್ಲಕ್ಕಿಂತ ದೊಡ್ಡ ಖಜಾನೆ ಯಾವುದಾಯ್ತು? ಸಂಗಮ ಯುಗದ ಸಮಯದ ಖಜಾನೆ. ಸ್ವಯಂ ಪರಮಾತ್ಮ ನಮ್ಮ ಪಾಲಿಗೆ ತಂದೆಯ ರೂಪದಲ್ಲಿ ಪ್ರಾಪ್ತಿಯಾದರು, ಶಿಕ್ಷಕನ ರೂಪದಲ್ಲಿ ಪ್ರಾಪ್ತಿಯಾದರು, ಸದ್ಗುರುವಿನ ರೂಪದಲ್ಲಿ ಪ್ರಾಪ್ತಿಯಾದರು. ಸ್ವಯಂ ಭಗವಂತನೇ ತಂದೆಯಾಗಿ, ತಾಯಿಯಾಗಿ, ಸದ್ಗುರುವಾಗಿ ನಮಗೆ ಪಡ್ಕೊಂಡ್ಬಿಟ್ಟೇವೆ ನಾವು. ಹೇಳಿ, ಎಲ್ಲ ಖಜಾನೆಗಿಂತ ದೊಡ್ಡ ಖಜಾನೆ ಯಾವುದಾಯ್ತು? ಸಮಯದ ಖಜಾನೆ. नेक्स्ट, संगम युग में छोटे से जन्म में 21 जन्मों की प्राप्ति. ಇದು ಎಂತ ದೊಡ್ಡದು. ಸ್ವಲ್ಪ ಸಮಯದಲ್ಲಿ 21 ಜನ್ಮಗಳ ಪ್ರಾಪ್ತಿ ಈ ಸಂಗಮ ಯುಗದಲ್ಲಿ. जिसमें तन मन ಏನೇನು ಪ್ರಾಪ್ತಿ? तन मन धन जन सर्व प्राप्ति है. गारंटी है 21 जन्म. भावांतरी प्राप्ति, तन मन धन जनದ ಪ್ರಾಪ್ತಿ ಇದು 21 ಜನ್ಮದವರೆಗೆ ಗ್ಯಾರಂಟಿ. ಮತ್ತೆ आधा नहीं, पौना नहीं, लेकिन फुल 21 जन्मों की गारंटी है. ಅರ್ಧನೂ ಅಲ್ಲ, ಮುಕ್ಕಾಲು ಭಾಗನೂ ಅಲ್ಲ, 21 ಜನ್ಮಗಳವರೆಗೆ ಫುಲ್ ಪ್ರಾಪ್ತಿ. तो सबसे ज्यादा जो महत्व है, ಎಲ್ಲಕ್ಕಿಂತ ಜಾಸ್ತಿ ಮಹತ್ವತೆ ಯಾವುದಕ್ಕಾಯ್ತು? संगम युग का एक सेकंड अनेक वर्षों के समान है. ಸಂಗಮ ಯುಗದ ಒಂದೊಂದು ಸೆಕೆಂಡ್ ಸಹಿತ ಅನೇಕ ವರ್ಷಗಳಿಗೆ ಸಮಾನ. तो बोलो, सर्व खजाना से संपन्न तो है, संपन्न है ना? ಎಲ್ಲ ಖಜಾನೆಗಳಲ್ಲಿ ಸಂಪನ್ನ ಇದ್ದೀರಲ್ವಾ? इसलिए बाप दादा सदा समय की स्मृति दिला रहे हैं. कई बच्चे समझते हैं 1-2 मिनट अगर और कुछ सोच लिया तो 2 मिनट ही तो है ना. ಎಲ್ಲರ ಅಂತರ ಇಲ್ಲ, 1-2 ನಿಮಿಷ ನಾನು ಬೇರೆ ಯೋಚನೆ ಮಾಡಿದೆ ಅಷ್ಟೇ, 1-2 ನಿಮಿಷ ಅಲ್ವಾ ಅಂತಾರೆ ಕೆಲವರು. लेकिन जितना समय का महत्व है उस अनुसार 2 मिनट नहीं, 2 मास भी नहीं, 2 वर्ष के समान है. 1-2 ನಿಮಿಷ ಅಷ್ಟೇ ನಾನು ಹಿಂಗೆ ಗೊತ್ತು, ಹಂಗೆ ಸಮಯ ಹೋಯ್ತು ನಂದು ಅನ್ಬಿಟ್ಟು. 2 ನಿಮಿಷ ಅಲ್ಲ, ಅದು 2 ಏನಲ್ಲ, 2 ತಿಂಗಳು ಅಲ್ಲ, 2 ವರ್ಷಕ್ಕೆ ಸಮಾನ ನಾವು ಸಮಯವನ್ನು ಹಾಳು ಮಾಡ್ದಂಗಾಗ್ತದೆ. ಹಂಗೆ 1-2 ನಿಮಿಷ ರೀ, ಹಂಗೆ 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 ಅಂದರೆ ಹಿಂಗೆ 2 ನಿಮಿಷ ಅಲ್ಲ, ಅದು 2 ವರ್ಷಕ್ಕೆ ಸಮಾನ. इतना महत्व है संगम का, समय का. सर्वशक्तियों की, सर्वगुणों की, परमात्मा प्यार की, ब्राह्मण परिवार के प्यार की, कल्प पहले वाले ईश्वरीय हक की सर्व प्राप्तियां है इस संगम युग पर. ಕರೀತೀರಿ, ಸಂಗಮ ಯುಗದಲ್ಲಿಯೇ ಇದೇ ಸಮಯದಲ್ಲಿ ಪಡ್ಕೊಳ್ಳೋದು ಮತ್ತು ಗ್ಯಾರಂಟಿ. ಸರ್ವಶಕ್ತಿಗಳು ಏನೇನು ಪ್ರಾಪ್ತಿ? ಮೊದಲೇ ಅಂದರು ಬಾಬಾ, ತಂದೆಯಾಗಿ, ಶಿಕ್ಷಕನಾಗಿ, ಸದ್ಗುರುವಾಗಿ, ಸ್ವಯಂ ಭಗವಂತನೇ ನನ್ನೇ ನಾವು ಪ್ರಾಪ್ತಿ ಮಾಡ್ಕೊಂಡಿವಿ. ಈಗ ಸರ್ವಶಕ್ತಿಗಳ ಪ್ರಾಪ್ತಿ, ಸರ್ವ ಗುಣಗಳ ಪ್ರಾಪ್ತಿ, ಪರಮಾತ್ಮನ ಪ್ರೀತಿಯ ಪ್ರಾಪ್ತಿ, ಬ್ರಾಹ್ಮಣ ಪರಿವಾರದ ಪ್ರೀತಿಯ ಪ್ರಾಪ್ತಿ. ಈ ಬ್ರಾಹ್ಮಣ ಪರಿವಾರದ ಪ್ರೀತಿ ಸಿಕ್ತಲ್ಲ, ಕಲ್ಪದ ಹಿಂದಿನ, ಕಲ್ಪ ಪಹಲೆ ವಾಲೆ ಈಶ್ವರಿಯ ಹಕ್ಕಿ, ಕಲ್ಪದ ಹಿಂದಿನ ಈಶ್ವರಿಯ ಅಧಿಕಾರದ ಪ್ರಾಪ್ತಿ. यह सर्व प्राप्तियां हैं इस छोटे से युग में, और कोई भी युग में ये सर्व प्राप्ति नहीं.
ಯಾವ ಯುಗದಲ್ಲಿಯೂ ಸಹ ಈ ರೀತಿ ಸರ್ವಪ್ರಾಪ್ತಿ ಇಲ್ಲ. ರಾಜ್ಯಭಾಗ್ಯ ಹೋಗ ಸತ್ಯಯುಗದಲ್ಲಿ ರಾಜ್ಯಭಾಗ್ಯ ಇರ್ತದೆ, ಈ ಪ್ರಾಪ್ತಿಗಳಿರ್ತವ. ಭಾವಾಂತರ ರಾಜ್ಯಭಾಗ್ಯ ಹೋಗ, आप सबका राज्य होगा, ಸುಖ ಶಾಂತಿ ಸಬ್ ಹೋಗ. ಸತ್ಯಯುಗದಲ್ಲಿ ಏನೇನಿದೆ? ಎಲ್ಲ ರಾಜ್ಯ ಭಾಗ್ಯ ಇದೆ, ಎಲ್ಲರ ರಾಜ್ಯನೂ ಇರ್ತದೆ, ಸುಖ ಶಾಂತಿ ಎಲ್ಲನೂ ಇರ್ತದೆ. ಲೇಕಿನ್ परमात्मा मिलन का भाग्य, अतीन्द्रिय सुख का भाग्य, सर्व ब्राह्मण परिवार के प्यार का भाग्य, आदि मध्य अंत की नॉलेज का भाग्य अब संगम पर ही मिला है, हर कल्प मिलता रहेगा. बाबा ತಿಳಿಸ್ತಿದ್ದಾರೆ, ಪರಮಾತ್ಮನ ಮಿಲನದ ಭಾಗ್ಯ ಸಂಗಮ ಯುಗದಲ್ಲಿ ಮಾತ್ರ, ಅತೀಂದ್ರಿಯ ಸುಖದ ಭಾಗ್ಯ ಸಂಗಮ ಯುಗದಲ್ಲಿ ಮಾತ್ರ, ಸರ್ವ ಬ್ರಾಹ್ಮಣ ಪರಿವಾರದ ಪ್ರೀತಿಯ ಭಾಗ್ಯ ಸಂಗಮ ಯುಗದಲ್ಲಿ ಮಾತ್ರ, ಆದಿ ಮಧ್ಯ ಅಂತ್ಯ ಜ್ಞಾನದ ಭಾಗ್ಯ ಸಂಗಮ ಯುಗದಲ್ಲಿ ಮಾತ್ರ. ಪ್ರತಿ ಕಲ್ಪಕ್ಕೂ ಸಹಿತ ಸಿಗ್ತಾ ಇರ್ತದೆ. ಹೇಳಿ, ಸಂಗಮ ಯುಗದ ಸಮಯ ಎಲ್ಲಕ್ಕಿಂತ ದೊಡ್ಡ ಖಜಾನೆ. ಇನ್ನು ಜ್ಞಾನದ ಖಜಾನೆ, ಯೋಗದ ಖಜಾನೆ, ಧಾರಣೆ ಖಜಾನೆ ಹೇಳಿದ್ರು ಬಾಬಾ. ಆದರೆ ಸಮಯದ ಇಂಪಾರ್ಟೆನ್ಸ್ ನೋಡಿ, ಸಮಯದ ಖಜಾನೆ. ಆದ್ದರಿಂದ ಸಂಗಮದಲ್ಲಿ 1-2 ನಿಮಿಷನೂ ಏನು ಮಾಡುವಂತಿಲ್ಲ, ಎಲ್ಲಿನೂ ಕಳೆಯುವಂತಿಲ್ಲ. ಎಲ್ಲಾರು ವ್ಯರ್ಥವಾಗಿ ಕಳೆದೆವಂತಂದರೆ 2 ವರ್ಷಕ್ಕೆ ಸಮಾನ ಅಂತ ಬಾಬಾ ತಿಳಿಸ್ತಿದ್ದಾರೆ. ಎಷ್ಟು ಸರ್ವ ಪ್ರಾಪ್ತಿಗಳು, ಸರ್ವಶಕ್ತಿ, ಸರ್ವಗುಣ, ಪರಮಾತ್ಮನ ಪ್ರೀತಿ, ಬ್ರಾಹ್ಮಣ ಪರಿವಾರದ ಪ್ರೀತಿ, ಕಲ್ಪಕ್ಕೂ ಈಶ್ವರಿಯ ಹಕ್ಕು, ಜನ್ಮಸಿದ್ಧ ಅಧಿಕಾರ ಎಲ್ಲ ಪ್ರಾಪ್ತಿ ಮಾಡ್ಕೊಳ್ತೀವಿ. ಇನ್ನು ಎಷ್ಟು ಭಾಗ್ಯ ಅಂತಂದರೆ ಪರಮಾತ್ಮನನ್ನು ಮಿಲನ ಮಾಡುವ ಭಾಗ್ಯ, ಅತೀಂದ್ರಿಯ ಸುಖದ ಭಾಗ್ಯ, ಸರ್ವ ಬ್ರಾಹ್ಮಣ ಪರಿವಾರದ ಪ್ರೀತಿಯ ಭಾಗ್ಯ, ಆದಿ ಮಧ್ಯ ಅಂತ್ಯ ಜ್ಞಾನದ ಭಾಗ್ಯ. ನಮಗೆಲ್ಲ ಗೊತ್ತಲ್ಲ, ಆದಿ ಹಿಂಗಿತ್ತು, ಮಧ್ಯೆ ಹಿಂಗೆ, ಅಂತ್ಯ ಹಿಂಗೆ, ಪ್ರತಿಯೊಂದು ತ್ರಿಕಾಲದರ್ಶಿಯಾಗುವಂಥ ಭಾಗ್ಯ ಪ್ರಾಪ್ತಿಯಾಯಿತು. ಕಲ್ಪಕ್ಕೂ ಇದು ಸಿಗ್ತಾ ಹೋಗ್ತದೆ. ಬಾಪ್ದಾದ हर बच्चे के चेहरे से देखते ही खजाने जमा कितने हैं. ಈಗ ಎಲ್ಲ ಮಕ್ಕಳ ಮುಖವನ್ನು ನೋಡ್ತಿದ್ದಾರೆ ಬಾಬಾ. ಎಲ್ಲ ಮಕ್ಕಳಲ್ಲಿ ಖಜಾನೆ ಎಷ್ಟು ಮಟ್ಟಿಗೆ ಜಮಾ ಆಗಿದೆ ಮುಖ ನೋಡಿದಕ್ಕೂ ಗೊತ್ತಾಗಬೇಕು. ಬಾಬಾ ಅಂತಾರೆ, ಖಜಾನೆ ಅಂತ ಮಿಲೆ, ಲೇಕಿನ್ ಹರೇಕ್ ನೆ ಕಿತ್ನಾ ಜಮಾ ಕಾ ಖಾತಾ ಬಡಾಯ. ಖಜಾನೆ ಸಿಕ್ತು, ಅದನ್ನು ಜಮದ ಖಾತೆಯನ್ನ ಎಷ್ಟು ಮಟ್ಟಿಗೆ ನಾವು ಬೆಳೆಸ್ಕೊಂಡಿದ್ದೀವಿ, ವೃದ್ಧಿ ಮಾಡಿದ್ದೀವಿ. ವಹ ಹರೇಕಕ್ಕೆ ಚೇಹರೆ ಸೆ ಚಲನ್ ಸೆ ದಿಖಾಯಿ ದೇತಾ ಹೈ. ಪಡ್ಕೊಂಡಂಥ ಖಜಾನೆಯನ್ನು ಮತ್ತೆ ವೃದ್ಧಿ ಮಾಡಿ ಬೆಳೆಸಿ ಸಂಪನ್ನ ಇದ್ದೀವಿ. ಅದು ನಮ್ಮ ಮುಖದಿಂದ, ನಮ್ಮ ಬಿಹೇವಿಯರ್, ಚಲನವಲನದಿಂದ ಕಾಣ್ತದೆ. आप सब भी अपने आप को जानते हो ना, मैंने कितना जमा किया. ಈಗ ತಮ್ಮನ್ನು ತಾನೇ ನೋಡ್ಕೊಳ್ಳಿ, ಎಷ್ಟು ಖಜಾನೆ ಜಮಾ ಆಗಿದೆ. ಬರ್ಪೂರಿದ್ದೀರಾ? ಸಂಪನ್ನ ಅನಿಸ್ತದ. ಎಷ್ಟು ಪಡ್ಕೋಬೇಕು ಅಷ್ಟು ಪಡ್ಕೊಂಡೆ, ಎಷ್ಟು ವೃದ್ಧಿ ಮಾಡಬೇಕು ವೃದ್ಧಿ ಮಾಡಿಕೊಂಡೆ. ತಮ್ಮನ್ನು ತಾವೇ ನೋಡ್ಕೊಳ್ಳಿ. ಅಭಿ ಬಾಗ್ದಾದಕ್ಕೆ ದಿಲ್ಕಿ ಆಶಾ ಹೈ. ಬಾಬನ ಆಸೆ ಏನು? ಕೊಡುವುದೆಲ್ಲ ಕೊಟ್ಟು, ಹೇಳುವುದೆಲ್ಲ ಹೇಳಿ, ಎಚ್ಚರಿಕೆ ಕೊಡುವುದೆಲ್ಲ ಎಚ್ಚರಿಕೆ ಕೊಟ್ಟು, ಈಗ ನನ್ನೊಂದು ಆಸೆ ಇದೆ ಅಂತಾರೆ ಬಾಬಾ. ಏನಿರ್ಬೋದು? ಖಜಾನೆ ಮಿಲೆ, ಲೇಕಿನ್ ಅಬ್ ಸಮಯ ಸಿರ್ಫ್ ವರ್ಣನ್ ಕರ್ನೆ ಕಾ ನಹೀ ಹೈ. ಖಜಾನೆ ಎಲ್ಲ ಮಕ್ಕಳಿಗೆ ಸಿಕ್ತು. ಯಾವ್ಯಾವ ಖಜಾನೆ ಅಂತ ಕೂಡ ಬೇಕಾದಂಗೆ ವರ್ಣನೆ ಮಾಡ್ತೀವಿ. ಬರೀ ವರ್ಣನೆ ಮಾಡೋದಲ್ಲ. आपका चेहरा, चलन, ಪ್ರತ್ಯಕ್ಷ ಅನುಭವ ಕಲಾಯಿ. ನಮ್ಮ ಮುಖ ಮತ್ತು ನಮ್ಮ ಬಿಹೇವಿಯರ್ ಪ್ರತ್ಯಕ್ಷವಾಗಿ ಅನುಭವ ಮಾಡಿಸಬೇಕು ಬೇರೆಯವರಿಗೆ. ಏನು ಅನುಭವ ಆಗಬೇಕು ಬೇರೆಯವರಿಗೆ? ನಮ್ಮನ್ನು ಕಂಡ ಕೂಡಲೇ, ನಮ್ಮ ಮುಖ ಕಂಡ ಕೂಡಲೇ, ನಮ್ಮ ವರ್ತನೆ ಕಂಡ ಕೂಡಲೇ, ನಮ್ಮ ಚಲನವಲನ ಕಂಡ ಕೂಡಲೇ ಏನೇನಾಗಬೇಕು ಬೇರೆಯವರಿಗೆ ಅನುಭವ? 1ನೇ ಪಾಯಿಂಟ್. यह आत्मा
ये कोई विशेष है, ಇವರು ಎಲ್ಲರಂಗಿಲ್ಲಲ್ಲ, ಇವರು ವಿಶೇಷ ಆತ್ಮ ಇದ್ದಾರೆ. ಎರಡನೇ ನ್ಯಾರೇ ಹಿ ಅವ್ರ ಪರಮಾತ್ಮ ಪ್ಯಾರೇ ಹಿ, ಇವರು ಎಲ್ಲಕ್ಕಿಂತ ಭಿನ್ನ ಇದ್ದಾರೆ. ಪರಮಾತ್ಮನ ಮೇಲೆ ಎಷ್ಟು ಪ್ರೀತಿ ಇವರಿಗೆ. ಇವರು ನ್ಯಾರ ಮತ್ತೆ ಪರಮಾತ್ಮನಿಗೆ प्यार इधर आगे चलकर समय परिवर्तन होने का आपकी सेवा सिर्फ वर्णन करने से नहीं, समय नाजुक होने से इतना समय कोई निकाल नहीं सकेगा. ಅದರಿಂದ ಮುಂದಕ್ಕೆ ಸಮಯ ನಾಜೂಕಾಗ್ತಾ ಹೋಗ್ತದೆ. ಬರೀ ವರ್ಣನೆ ಮಾಡ್ತಾ ಕೂತ್ಕೊಳ್ಳೋ ಸಮಯ ಅಲ್ಲ, ಅವೆಲ್ಲ ಸಮಯ ಹೋಗ್ಬಿಡ್ತದೆ. ಆದ್ದರಿಂದ आपके खजाने संपन्न चेहरे से चलन से आपके अलौकिकता का दूर से ही साक्षात्कार होगा. बाबा ತಿಳಿಸ್ತಿದ್ದಾರೆ ನೆಕ್ಸ್ಟ್ ಪಾಯಿಂಟ್, ಸರ್ವ ಖಜಾನೆಗಳಿಂದ ಸಂಪನ್ನವಾದ ಮುಖ, ಸರ್ವ ಖಜಾನೆಗಳಿಂದ ಸಂಪನ್ನಾಗಿರುವಂಥ ಮುಖ ಮತ್ತು ನಮ್ಮ ಚಲನವಲನ ಅಲೌಕಿಕತೆ ದೂರದಿಂದಲೇ ಸಾಕ್ಷಾತ್ಕಾರ ಆಗಬೇಕು. ನಮ್ಮ ಸಂಪನ್ನ ಖಜಾನೆಗಳಿಂದ ಸಂಪನ್ನ ಮುಖ ಮತ್ತು ಚಲನವಲನ ಮತ್ತು ಅಲೌಕಿಕತೆ ದೂರದಿಂದಲೇ ಜನರಿಗೆ ಸಾಕ್ಷಾತ್ಕಾರ ಆಗಬೇಕು. ಐಸಾ ಪುರುಷಾರ್ಥ ಬಿ ಅಪನ ಪ್ರತ್ಯಕ್ಷ ಕರೋ, ಈ ಪುರುಷಾರ್ಥವನ್ನು ಈಗ ಪ್ರತ್ಯಕ್ಷ ಮಾಡಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ಇನ್ನು ಮುಂದಕ್ಕೆ ಬಾಬಾ ನಮ್ಮ ಮುಖ ಹೇಗಿರಬೇಕು ಅಂತನ್ನೋದನ್ನು ಇನ್ನೂ ಕೆಲವು ಪಾಯಿಂಟ್ಸ್ ಹೇಳ್ತಾರೆ. ಎಷ್ಟಾಯ್ತು ಪಾಯಿಂಟ್? ಏನೇನಾಗಬೇಕಂದ್ರು ಬಾಬಾ ಇವರು ವಿಶೇಷ ಆತ್ಮ ಇದ್ದಾರೆ, ನ್ಯಾಯ ಮತ್ತು ಪರಮಾತ್ಮನ ಪ್ಯಾರೆ ಇದ್ದಾರೆ. ಇವರ ಸರ್ವ ಖಜಾನೆಗಳಿಂದ ಸಂಪನ್ನ ಅನಿಸ್ತದೆ. ಇವರ ಮುಖ ಕಂಡ್ರೆ, ಚಲನವನ್ನ ಕಂಡ್ರೆ अलौकिकते दूरದಿಂದಲೇ साक्षात्कार ಆಗ್ತದೆ. बाबा ಹೇಳ್ತಾರೆ, जैसे ब्रह्मा बाप को देखा, चाहे संगठन के बीच में भी रहा तो भी दूर से, ब्रह्मा बाबा ಎಲ್ಲ ಸಂಘಟನೆ ನಡುವೆನೇ ಇದ್ದರು, ಎಲ್ಲರ ನಡುವೆನೇ ಇರ್ತಿದ್ರು. ಆದರೆ दूर से वो पर्सनालिटी चमक अनुभव हुई. ದೂರದಿಂದಲೇ ಆ ಪರ್ಸನಾಲಿಟಿ, ಆ ಹೊಳಪು ಎಲ್ಲರಿಗೂ ಕಾಣ್ತಿತ್ತು. ಐಸೆ ಅಭಿ ಡಬಲ್ ವಿದೇಶಿ ಡಬಲ್ ಪುರುಷಾರ್ಥ ಕರೋ. ಆದ್ದರಿಂದ ನಮ್ಮ ಪರ್ಸನಾಲಿಟಿಯಲ್ಲಿ ಏನು ಕಾಣಬೇಕು? ಬ್ರಹ್ಮ ಬಾಬನಂತೆ ಚಮಕ್ ಕಾಣಬೇಕು. ಇನ್ನೊಂದು ಪಾಯಿಂಟ್, ನಮ್ಮ ಪರ್ಸನಾಲಿಟಿಯಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ ಬ್ರಹ್ಮ ಬಾಬನಂತೆ ದೂರದಲ್ಲಿದ್ದರೂ ಚಮಕ್ ಕಾಣಬೇಕು. ಬಾಬಾ ತಿಳಿಸ್ತಿದ್ದಾರೆ, ಬಾಪ್ತಾದವ್ರ ಮುಂದೆ ವಿದೇಶರೆಲ್ಲ ಕೂತ್ಕೊಂಡಿದ್ರು. ಡಬಲ್ ಪುರುಷಾರ್ಥಿಗಳು ತಾವು. ಡಬಲ್ ವಿದೇಶಿಗಳಂದ್ರೆ ಡಬಲ್ ಪುರುಷಾರ್ಥಿಗಳು. ಯಾವುದು ಡಬಲ್ ಪುರುಷಾರ್ಥ? ಬಾಬಾ ಹೀಗಾಗ್ಯವನ್ನ ಮಾತಂದ್ರು, ಬರೇ ಜ್ಞಾನದ ವರ್ಣನೆ ಕರ್ನೇಕ ನಹಿ, ಬರೀ ಜ್ಞಾನದ ವರ್ಣನೆ ಮಾಡೋದಲ್ಲ. ಈಗ ಏನಾಗಬೇಕು? ನಮ್ಮ ಚೆಹರ ಪ್ರತ್ಯಕ್ಷ ಅನುಭವ ಮಾಡಿಸ್ಬೇಕು. ಒಂದು ಕಡೆ ಜ್ಞಾನದ ವರ್ಣನೆ, ಇನ್ನೊಂದು ಕಡೆ ನಮ್ಮ ಮುಖದಲ್ಲಿ ಪ್ರತ್ಯಕ್ಷತೆ. ಡಬಲ್ ಪುರುಷಾರ್ಥ. बापदादा डबल पुरुषार्थी कहते ही तो बापदादा निमित्त आज डबल विदेशी बच्चों को देख खुश है. डबल विदेशी ಮಕ್ಕಳನ್ನು ನೋಡಿ ಬಾಬರಿಗೂ ಬಹಳ ಖುಷಿ ಇದೆ. ವೃದ್ಧಿ का पुरुषार्थ अच्छा कर रहे हैं. ಬ್ರಾಹ್ಮಣ ಪರಿವಾರದೇನಾಗ್ತಾ ಇದೆ? ವಿದೇಶದಲ್ಲಿ ದಿನೇ ದಿನೇ ವೃದ್ಧಿ, ಪರಿವಾರದ ಸಂಖ್ಯೆ ವೃದ್ಧಿ ಆಗ್ತಾ ಇದೆ. ಆ ಪುರುಷಾರ್ಥ ಬಹಳ ಚೆನ್ನಾಗಿದೆ. ಇನ್ನೊಂದು ಕಡೆ निमित्त बनी हुई आत्माओं से पालना भी सभी को बहुत अच्छी मिल रही है. निमित्त ಆಗಿರುವಂತಹ ದಾದಿಯವರ ಪಾಲನೆಯನ್ನು ಸಹಿತ ವಿದೇಶಿಯರಿಗೆ ಬಹಳ ಚೆನ್ನಾಗಿ ಸಿಗ್ತಾ ಇದೆ. ನಿಮಿತ್ತ ಆಗಿರುವಂಥ ಆತ್ಮಗಳಿಂದ ಪಾಲನೆಯೂ ಬಹಳ ಚೆನ್ನಾಗಿ ಸಿಗ್ತಾ ಇದೆ, ವೃದ್ಧಿನೂ ಚೆನ್ನಾಗಿದೆ. ಅವರ बाप दादा को एक बात सभी की बहुत अच्छी लगती है. सर्व आत्माएं हर वर्ष अपना संगठन का मिलन मधुबन में तो विशेष करते हैं, क्योंकि मधुबन का वायुमंडल प्रति सीजन ಅಲ್ಲಿ ವಿದೇಶಿಯರು ಮಧುಬನಕ್ಕೆ ಬಂದು ವಿಶೇಷವಾಗಿ
ಅಲ್ಲಿ ಅನುಭವ ಮಾಡ್ತಾರೆ. ಅವರ ಸಂಘಟನೆ, ಬಾಬರವರ ಮಿಲ್ನ, ಎಲ್ಲ ವಿದೇಶಿಯರು ಮಧುಬನಲ್ಲೆಲ್ಲ ಅಡ್ಡಾಡೋದು. मधुबन की वायुमंडल ने रिफ्रेशमेंट में बहुत सहयोग देता है. ಮಧುಬನದ ವಾಯುಮಂಡಲನೇ ರಿಫ್ರೆಶ್ಮೆಂಟಿಗೆ ಬಹಳ ಸಹಯೋಗವನ್ನ ಕೊಡ್ತದೆ. ಅವರಿಗೆ ಏಕೀ ಜಿಮ್ಮೆವಾರಿ ಹೇ ಸ್ವಪರಿವರ್ತನ. ವಾಯುಮಂಡಲ ಚೆನ್ನಾಗಿದೆ, ವಾಯುಮಂಡಲಕ್ಕೆ ಬಂದ ಕೂಡಲೇ ರಿಫ್ರೆಶ್ ಆಗಿಬಿಡ್ತೀವಿ. ಆದರೆ ವಿಶೇಷ ಜವಾಬ್ದಾರಿ ಏನು? ಸ್ವಪರಿವರ್ತನೆ. स्वपरिवर्तने मनसा सेवा एक दो के अनुभव का भी अच्छा चांस मिलता है. ಇನ್ನು ಮಧುಬನದಲ್ಲಿ ಒಂದನೇದು ರಿಫ್ರೆಶ್ಮೆಂಟಿನ ವಾಯುಮಂಡಲ ಅದು ಒಂದು ಸಹಾಯ ಕೊಡ್ತದೆ. ಇನ್ನೊಂದು ಏನಂದರೆ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ, ಸ್ವಪರಿವರ್ತನೆ. ಮಧುಬನಕ್ಕೆ ಹೋದ ಕೂಡಲೇ ಸ್ವಪರಿವರ್ತನೆಯ ಜವಾಬ್ದಾರಿ ಇರ್ತದೆ. ಇನ್ನೊಂದು ಏನಂದರೆ मनसा ಸೇವೆಗೆ एक दो के अनुभव का भी अच्छा चांस मिलता है. मनसा ಸೇವೆಗೂ ಒಬ್ರಿಗೊಬ್ಬರು ಅನುಭವ ಹಂಚಿಕೊಳ್ತಾರೋ ಅದು मनसा ಸೇವೆಗೆ ಒಳ್ಳೆಯ ಚಾನ್ಸ್ ಸಿಗ್ತದೆ. तो बाप दादा इस बात पर मुबारक देते हैं. ನೋಡ್ರಿ, ಮಧುಬನದಲ್ಲಿ ಒಂದು ವಾಯುಮಂಡಲದಿಂದ ರಿಫ್ರೆಶ್ಮೆಂಟ್, ವಾಯುಮಂಡಲ ನಮಗೆ ಸಹಾಯ ಕೊಡ್ತದೆ. ಎರಡನೇದಾಗಿ ಮಧುಬನಕ್ಕೆ ಹೋದ ಕೂಡಲೇ ಏನು ಮಾಡ್ತೀವಿ? ಸ್ವಪರಿವರ್ತನೆ, ಸ್ವಪುರುಷಾರ್ಥಕ್ಕೆ ಗಮನ ಕೊಡ್ತೀವಿ. ಮೂರನೇದು ಎಲ್ಲರ ಅನುಭವ ಹೇಳೋದ್ರಿಂದ ಮನಸಾ ಸೇವೆ ಅದಕ್ಕೆ ಒಳ್ಳೆಯ ಒಂದು ಚಾನ್ಸ್ ಸಿಗ್ತದೆ. ಏಕದೋಕೆ ಅನುಭವಕ್ಕೆ ಒಬ್ರಿಗೊಬ್ರು ತಮ್ಮ ಅನುಭವ ಹೇಳ್ತಾರೆ. ಎಲ್ಲ ಹಿರಿಯರೆಲ್ಲ ಅನುಭವದ ಕ್ಲಾಸ್ ಇರ್ತದೆ. ಅವಾಗ ಮನಸಾ ಸೇವೆಗೆ ಒಳ್ಳೆಯ ಚಾನ್ಸ್ ಸಿಗ್ತದೆ. ಅಭಿ कुछ कमाल अपने अपने स्थान पर जाकर करना. ಇಷ್ಟೆಲ್ಲ ಮಹಾವಾಕ್ಯ ಕೇಳಿದಿರಲ್ವಾ? ಈಗ ನಿಮ್ಮ ನಿಮ್ಮ ಸ್ಥಾನಕ್ಕೆ ಹೋದ ಮೇಲೆ ಚಮತ್ಕಾರ ಮಾಡಿ ತೋರಿಸ್ಬೇಕು. ಏನು ತೋರಿಸ್ತೀರಿ? कुछ न्यारापन जो बाप को प्यारा है. ಇವರೆಲ್ಲಕ್ಕಿಂತ ಒಂಥರ ಭಿನ್ನ ಇದ್ದಾರಲ್ಲ, ಇವರು ಪರಮಾತ್ಮನಿಗೆ ಪ್ರಿಯರು. ಇದು ಕಾಣಬೇಕು. ಓ ಪ್ರಾಕ್ಟಿಕಲ್ ಅನುಭವ ಕರಾನ. ಎಷ್ಟು ಪರಮಾತ್ಮ ಅಂದರೆ ಪ್ರೀತಿ ಇವರಿಗೆ, ಎಷ್ಟು ನ್ಯಾರ ಇದ್ದಾರೆ, ಎಲ್ಲಿ ನಂಟಿಕೊಳ್ಳದೆ ಭಗವಂತನನ್ನು ಎಷ್ಟು ಪ್ರೀತಿಸ್ತಿದ್ದಾರಲ್ಲ. ಬಾಬಾ ಹೇಳ್ತಾರೆ, ಇದು ಎಲ್ಲರಿಗೂ ಪ್ರಾಕ್ಟಿಕಲ್ ಆಗಿ ಅನುಭವ ಮಾಡಿಸಿರಿ. ಮಧುಬನಕ್ಕೆ ರಿಫ್ರೆಶ್ಮೆಂಟ್ का सहयोग वहाँ भी अनुभव करते रहेंगे. ಮಧುಬನಕ್ಕೆ ಹೋಗಿ ಎಲ್ಲ ರಿಫ್ರೆಶ್ಮೆಂಟ್ ಆಗ್ತೀವಲ್ಲ, ಆ ಅನುಭವ ನಮ್ಮ ಊರಿಗೆ ಹೋದ್ರು ನಮಗೆ ಅನುಭವ ಮಾಡಲಿಕ್ಕೆ ಸಾಧ್ಯ. तो आज विशेष डबल पुरुषार्थी ग्रुप का मिलन है. और देखो, आप सभी से इंडिया वाले बच्चों का इतना प्यार है. पहला चांस आपको ही देते ही. बाबा अंदर ಇಂಡಿಯಾದವರದ್ದು ಸಹಿತ ಏನಿದೆ ಅದು ಫಸ್ಟ್ ಮಿಲ್ನ. ಯಾಕೆಂದರೆ 25/10 ಅಕ್ಟೋಬರ್ 25 ವಿದೇಶರ ಗ್ರೂಪ್ ಇರ್ತದೆ. ಜೊತೆಗೆ ಇಂಡಿಯಾದವರಿಗೆ ಸಹ ಇಂಡಿಯಾ वाले बच्चों का इतना प्यार है. पहला चांस आपको ही देते. ಸೀಸನಲ್ ಮುರಳಿಯಲ್ಲಿ ಫಸ್ಟ್ ಚಾನ್ಸ್ ಯಾರಿಗೆ? ವಿದೇಶಿಯರಿಗೆ, ಫಾರಿನರ್ಸಿಗೆ. ವಿದೇಶಿಯರು ಬಾಬರ ಮಿಲ್ನಕ್ಕೆ ಅಕ್ಟೋಬರ್ ತಿಂಗಳಿಗೆ ಬರ್ತಾರೆ. ನೆಕ್ಸ್ಟ್ ಮಿಲ್ನ ಭಾರತವಾಸಿಗಳಿಗೆ. ಹಾಗಾದರೆ ನಾವು ಮೊದಲನೇ ಚಾನ್ಸ್ ಯಾರಿಗೆ ಕೊಟ್ಟಂಗಾಯ್ತು? ಭಾರತೀಯರು ವಿದೇಶಕ್ಕೆ ಕೊಟ್ಟಂಗಾಯ್ತು. तो पहले चांस के रिजल्ट पहला नंबर लेना. ನಿಮಗೆ ಮೊದಲನೇದಾಗಿ ಮಿಲ್ನ ಮಾಡಲಿಕ್ಕೆ ಚಾನ್ಸ್ ನಿಮಗೆ ಕೊಟ್ಟಿರೋದ್ರಿಂದ ನೀವು ಮೊದಲನೇ ನಂಬರಲ್ಲಿ ಏನಾಗಬೇಕು? ಈಗ ರಿಸಲ್ಟನ್ನು ತೋರಿಸಿಕೊಡ್ಬೇಕು. अच्छा लगता है. बाप दादा ने पहले भी सुनाया. डबल विदेशी डबल पुरुषार्थी बच्चों ने बाप का एक विशेष टाइटल प्रत्यक्ष किया है. डबल ವಿದೇಶಿಯರು, ಡಬಲ್ ಪುರುಷಾರ್ಥಿಗಳು ಬಾಬನ ಒಂದು ಟೈಟಲ್ ಅನ್ನು ವಿಶೇಷವಾಗಿ ಪ್ರತ್ಯಕ್ಷಗೊಳಿಸಿದ್ದವರು. ಯಾವ ಟೈಟಲ್? बाबा अंदर जो विदेश में मेजॉरिटी तरफ के बाप के बच्चों को निकाल उनकी भी तकदीर की तस्वीर बना दी है. इसलिए लगन से जो चारों ओर मेहनत कर रहे हैं उससे बाप का
ವಿಶ್ವ ಕಲ್ಯಾಣಕಾರಿ ಕರ್ತವ್ಯ ಪ್ರಸಿದ್ಧ ಇದೆ. ಯಾಕೆ ಎಲ್ಲ 150 ರಾಷ್ಟ್ರಗಳಲ್ಲಿ ಇವತ್ತು ಬಾಬನ ಮಕ್ಕಳಿದ್ದಾರೆ. 150 ರಾಷ್ಟ್ರಗಳಲ್ಲಿ ಬಾಬನ ಮಕ್ಕಳಿದ್ದಾರೆ. ಎಲ್ಲ ಮಕ್ಕಳನ್ನ ಅವರ ಅದೃಷ್ಟದ ಚಿತ್ರವನ್ನ ಬಾಬಾ ರೂಪಿಸ್ತಾ ಇದ್ದಾರೆ. ವಿದೇಶಿಯರು ಅದೃಷ್ಟದ ಚಿತ್ರವನ್ನ ರೂಪಿಸ್ತಿದ್ದಾರೆ. ಲಗನ್ ಸೆ ಚಾರೋ ಓರ್ ಮೆಹನತ್ ಕರ್ ರಹಿ ಹೈ. 4 ಕಡೆಯ ಮಕ್ಕಳು ಸಹಿತ ಬಾಬನ ಜೊತೆಗೆ ಇಷ್ಟು ಲಗನ್, ಇಷ್ಟು ಮೆಹನತ್ ಮಾಡ್ತಾ ಇದ್ದಾರೆ. ಉಸಸೆ ಬಾಪಕ. ಆದ್ದರಿಂದ ಮಕ್ಕಳು 4 ಕಡೆನೂ ಪುರುಷಾರ್ಥ ಮಾಡೋದ್ರಿಂದ, ಮೆಹನತ್ ಮಾಡೋದ್ರಿಂದ, ಬಾಬಾ ಅವರ ಅದೃಷ್ಟದ ಚಿತ್ರವನ್ನು ರೂಪಿಸೋದ್ರಿಂದ, ಎಲ್ಲ ವಿದೇಶದ ಮಕ್ಕಳಿಗೆ ಮಾಡೋದ್ರಿಂದ ಬಾಬರವರ ಕರ್ತವ್ಯ ಏನಾಯಿತು? ವಿಶ್ವ ಪರಿವರ್ತಕ ಕರ್ತವ್ಯ ಪ್ರಸಿದ್ಧವಾಯಿತು. इसलिए बाप दादा हर बच्चे को ವಾ ಬಚ್ಚೆ ವಾ, ನನಗೆ ವಿಶ್ವ ಪರಿವರ್ತಕ ಅಂತ ಹೇಳ್ಕೊಂಡು ಬೇರೆ ಬರಲಿಕ್ಕೆ ಎಲ್ಲ ನೀವೇ ಕಾರಣ. ವಾ ಬಚ್ಚೆ ವಾ कि वो भारत देते ही अभी भी जैसे भारत में कोने कोने से कोने में संदेश देने की सेवा चलती रहती है, ಭಾರತದಲ್ಲಿ ಸಹಿತ ಮೂಲೆ ಮೂಲೆಗೂ ಬಾಬನ ಸಂದೇಶ ಕೊಡುವಂತಹ ಸೇವೆ ನಡೀತಾ ಇದೆ. ಐಸೆ वहाँ भी उमंग उत्साह है. रहे हुए देश में ಸಂದೇಶ दे दे. ನಾವು ಭಾರತದಲ್ಲಿ ಏನು ಮಾಡ್ತೀವಿ? ಇನ್ನು ಉಳಿದದ್ದು ಯಾವ ಜಿಲ್ಲೆ ಉಳಿದಿದೆ, ಯಾವ ತಾಲೂಕು ಉಳಿದಿದೆ ಅಲ್ವಾ? ಯಾವುದು ಒಬ್ಬಳೆ ಪ್ಲೇಸಲ್ಲಿ ಕ್ಲಾಸ್ ಇಲ್ಲ, ಎಲ್ಲ ಹುಡುಕಿ ಸೇವೆ ಮಾಡ್ತಾ ಇದ್ದೀವಿ. ವಿದೇಶದವ್ರಿಗೆ ಏನಂತಾರೆ? ಇನ್ನು ಯಾವ ದೇಶ ಉಳಿದಿದೆ? ನಾವೇನು ಮಾಡ್ತೀವಿ? ಯಾವ ಜಿಲ್ಲೆ ಉಳಿದಿದೆ, ಯಾವ ತಾಲೂಕು ಉಳಿದಿದೆ ಅಂತ ನೋಡಿದರೆ ಭಾರತೀಯರು. ವಿದೇಶಿಯರು ಏನು ನೋಡ್ತಾರೆ? ಇನ್ನು ಯಾವ ದೇಶ ಉಳಿದಿದೆ, ಯಾವ ದೇಶದಲ್ಲಿ ಬಾಬನ ಸರ್ವಿಸ್ ಆಗಿಲ್ಲ. ಸಮಯ ಪರ್ ಕೊಯ್ ಭರೋಸಾ ನಹಿ. ಅವನ್ನೆಲ್ಲ ಫೈಂಡ್ ಔಟ್ ಮಾಡ್ರೆ ಸಮಯದ ಮೇಲೆ ಭರವಸೆ ಇಲ್ಲ. ಬಾಪ್ ದಾದಾ पहले से ही कहा है, अचानक क्या भी हो सकता है. संदेश देने का, अपने प्रोग्रेस का अभी कभी कभी नहीं. ಸಂದೇಶ ಕೊಡೋದು ನಮ್ಮ ಪ್ರೋಗ್ರೆಸ್ ಬಗ್ಗೆ, ಸ್ವಪುರುಷಾರ್ಥ ಸಂದೇಶ, ಇದಕ್ಕೆ ಯಾವ್ಯಾವ ತಂದ್ಬೇಡ್ರಿ. ಯಾವ ಮಾಡಬೇಕ? ಬಾಬಾ ಅಂತಾರೆ ಸಮಯದ ಮೇಲೆ ಭರವಸೆ ಇಲ್ಲ, ಆದ್ದರಿಂದ ಈಗಲೇ ಮಾಡಬೇಕು. बाप दादा ने कहा ही है, वास्तव में ब्राह्मणों की डिक्शनरी में कभी कभी शब्द शोभता नहीं. ಬ್ರಾಹ್ಮಣರ ಡಿಕ್ಷನರಿಯಲ್ಲಿ ಶಬ್ದಕೋಶದಲ್ಲಿ ಕವಿ ಕವಿ ಎನ್ನುವಂಥ ಶಬ್ದ ಶೋಭಿಸುವುದಿಲ್ಲ. ಮತ್ತೆ ಶಬ್ದ ಅಭಿ. ಬಾಬಾ ಹೇಳ್ತಾರೆ ಅಭಿ ಅಭಿ ಸಂಕಲ್ಪ ಕಿಯ ಕರ್ನಾ ಹಿ ಹೈ. ಸಂಕಲ್ಪ ಮಾಡಬೇಕು, ಅದೇ ರೀತಿ प्रैक्टिकल करना ही है. देखेंगे करेंगे ये शब्द ही नहीं. इसलिए आपकी मम्मा ने भी यही लक्ष्य रखा, सबको याद दिलाया. ಮಮ್ಮರವರು ಇದೇ ಗುರಿಯನ್ನು ಇಟ್ಕೊಂಡು ಎಲ್ಲರಿಗೂ ನೆನಪು ಮಾಡಿಸಿದ್ರು. ಏನು ನೆನಪು ಮಾಡಿಸಿದ್ರು? ಅಗಣಿತೋ ಕವಿ ನಹಿ. ಹೀಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ, ಹೀಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಯಾಕೆಂದರೆ ಸಮಯದ ಬಗ್ಗೆ ಭರೋಸಾ ನಹಿ. ಅಚಾನಕ್ ಏನಾದರೂ ಆಗ್ಬೋದು. ಅದಕ್ಕೆ ಬಾಬಾ ಹೇಳಿದಂತೆ ನಡೆಯುವುದು ಏನಿದೆ ಈಗಲೇ ನಡಿಬೇಕು. ನಾನು ಅಭಿ ही तो डबल पुरुषार्थी बच्चे अभी अभी करने वाले ही या कभी कभी. ವಿದೇಶಿಯರಿಗೆ ಕೇಳ್ತಿದ್ದಾರೆ ಬಾಬಾ, ಅಭಿ ಅಭಿ ಮಾಡೋರು ಅಥವಾ ಕಭಿ ಕಭಿ ಮಾಡೋರು? जो समझते हैं अभी अभी करके दिखाने वाले ही वो हाथ उठाओ. बाबा ನೀನು ಏನು ಹೇಳಿದ್ರೆ ಸಹಿತ ಜಿ ಹುಕುಂ ಶಿವ ಬಾಬಾ, ನೀನು ಹೇಗೆ ನಡೀತೀನಿ ಬಾಬಾ, ಈಗಿಂದ ನಡೀತೀನಿ ಬಾಬಾ ಅಂತ ಅನ್ನುವ ಮಕ್ಕಳಾಗಿರ್ಬೇಕು ನಾವು. ಇಲ್ಲ ನೋಡ್ತೀನಿ, ಟ್ರೈ ಮಾಡ್ತೀನಿ, ಒಂದು ಸ್ವಲ್ಪ ದಿನ ಆದ ನಂತರ ಪ್ರಯತ್ನ ಪಡ್ತೀನಿ, ಮಾಡಬೇಕಂತಿದ್ದೀನಿ, ಇವೆಲ್ಲ ನಡೆಯಂಗಿಲ್ಲ. करना ही है, करना ही है, करेंगे नहीं, करना ही है. याद रखना, अपने आप ही अपना चार्ट रखना. ತಮಗೆ ತಾವೇ ಏನ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ? ಚಾರ್ಟ್ ಅನ್ನ ಇಟ್ಟುಕೊಳ್ಳಿ. ಬಾಪ್ ದಾದಾ ने पाली सुनाया,
हर रात्रि को बरीरे हर रात्रि को बाप दादा को अपने सारे दिन का चार्ट सुनाने के बाद ರಾತ್ರಿಗೆ ಬಾಪ್ತಾದರವರಿಗೆ ಬೆಳಗಿಂದ ಸಂಜೆ ತನಕ ನಮ್ಮ ಟೋಟಲಿ ದಿನದ ಚಾರ್ಟನ್ನು ಬಾಬರವರಿಗೆ ಹೇಳಿದ ಮೇಲೆ ಅಪನ ದಿಮಾಗ್ ಖಾಲಿ ಕರ್ಕೆ ಬೆಳಗಿಂದ ಸಂಜೆ ತನಕ ಏನೇನಾಯ್ತಂತ ಬಾಬರಿಗೆ ಎಲ್ಲ ಒಪ್ಪಿಸ್ಬೇಕು. ಅಷ್ಟೊತ್ತಿಗೆ ನನ್ನ ದಿಮಾಗ್ ಏನಾಗಬೇಕಾ? ಖಾಲಿ ಆಗ್ಬಿಡ್ಬೇಕಾ. ಆಮೇಲೆ ಸೋನ दिमाग खाली आदमी दिमाग को खाली करके सोने से आपको नींद भी अच्छी आएगी. निಮಗೆ ನಿದ್ರೆಯಿಂದ ಸಹಿತ ಚೆನ್ನಾಗಿ ಬರ್ತದೆ. ಚಲೋ ಇದ್ದಾರಲ್ಲ ಡಾಕ್ಟರ್. ಕೆಲವರು ಇರ್ತಾರೆ ನಮಗೆ ನಿದ್ರೆನೇ ಬರಂಗಿಲ್ಲ ಅನ್ನುವಂಥ ರೋಗಿಗಳು ಇದ್ದಾರೆ. ಡಾಕ್ಟರ್ ಶಿವಬಾಬಾ ಏನು ಹೇಳ್ತಿದ್ದಾರೆ? ಬೆಳಗಿನ ರಾತ್ರಿ ತನಕ ಬಾಪ್ತಾದರವರಿಗೆ ಇಡೀ ದಿನದ ಚಾರ್ಟನ್ನು ಹೇಳಿದ ನಂತರ ನಿಮ್ಮ ದಿಮಾಗನ್ನು ಖಾಲಿ ಮಾಡಿ ಮಲಗ್ರಿ. नींद भी अच्छी आएगी और साथ में रोज का हालचाल देने से ದಿನ ದಿನ ದಿನದ್ದು ನಮ್ಮದು ಆಗು ಹೋಗುಗಳನ್ನು ಬಾಬನ ಮುಂದೆ ಹೇಳೋದ್ರಿಂದ ದೂಸರೇ ದಿನ ಯಾದಾಗ್ತಾರೆ. ಅಕಸ್ಮಾತ್ ಇವತ್ತೇನೋ ಒಂದು ಮಿಸ್ಟೇಕ್ ಆಗಿದೆ, ತಪ್ಪಾಗಿದೆ, ಬಾಬನಿಗೆ ಹೇಳಿ. ಏನಿದ್ರು ಸಹಿತ ಆಗು ಹೋಗುಗಳನ್ನು ಬಾಬನಿಗೆ ನಾವು ಹೇಳ್ಬಿಡ್ಬೇಕ. ಆವಾಗ दूसरे दिन ಏನಾಗ್ತಂದ್ರೆ बाबा को हमने अपना कहा है वो स्मृति सहयोग देती है. ಎರಡನೇ ದಿನ ಸೇಮ್ ತಪ್ಪು ಮಾಡಬೇಕಾದ್ರೆ ಏನಾಗ್ಬಿಡ್ತದೆ? ನೆನಪಾಗ್ಬಿಡ್ತದೆ. ನಾನು ನಿನ್ನೆ ಬಾಬನಿಗೆ ಹೇಳ್ಬಿಟ್ಟಿದ್ದೀನಿ, ನಿನ್ನೆ ಬಾಬನಿಗೆ ಹೇಳಿದ್ದೀನಿ, ಬಾಬಾ ಎಂದೆಂತ ತಪ್ಪಾಗಿದೆ, ಇನ್ನು ಮುಂದಕ್ಕೆ ಏನಾಗಂಗಿಲ್ಲ, ನಾನು ತಪ್ಪು ಮಾಡಂಗಿಲ್ಲ. ಎರಡನೇ ದಿವಸ ತಪ್ಪಾಗದಂತೆ ನಮಗೆ ಎಚ್ಚರಿಕೆ ಸಿಗ್ತದೆ. ಚಾರ್ಟನ್ನು ಬರೆಯುವುದರಿಂದ ದಿನ ದಿನ ಬಾಬರವರಿಗೆ ಎಲ್ಲವನ್ನ ಒಪ್ಪಿಸೋದರಿಂದ ದಿಮಾಗ್ ಖಾಲಿಯಾಗಿ ಆರಾಮ ನಿದ್ರೆ ಬರ್ತದೆ. ಎರಡನೇದಾಗಿ ಎಲ್ಲವನ್ನ ಹಾಲ್ಚಾಲ್ ಬಾಬನಿಗೆ ಹೇಳೋದ್ರಿಂದ ನೆಕ್ಸ್ಟ್ ಡೇ ಏನಾದರೂ ಹೆಚ್ಚು ಕಡಿಮೆ ಆಯ್ತಂತ ಅನ್ನುವಾಗ ನೆನಪಾಗ್ತದೆ. ಇಲ್ಲ ನಾನು ನಿನ್ನೆ ಬಾಬನಿಗೆ ಹೇಳಿದ್ದೀನಲ್ಲ ಅಂತ ಹೇಳ್ಕೊಂಡು ಆ ಸ್ಮೃತಿ ಸಹಯೋಗ ರೀತಿಯ ಆ ಸ್ಮೃತಿ ನಮ್ಗೆ ಏನು ಮಾಡ್ತದೆ? ಸಹಯೋಗ ಕೊಡ್ತದೆ. ಅಷ್ಟೊತ್ತಿಗೆ ಧರ್ಮರಾಜಪುರಿ ಮೇ ಜಾನನೇ ಪಡೆಗ. ಎಲ್ಲಿ ಹೋಗ್ಬೇಕಾಗಿಲ್ಲ, ಧರ್ಮರಾಜಪುರಿಗೆ ಹೋಗೋ ಅವಶ್ಯಕತೆ ಇಲ್ಲ. ದೇವಿಯನ್ನ ಅವರು ಪರಿವರ್ತನ ಕರ್ಲಿಯಾ ಧರ್ಮರಾಜಪುರಿ ಸೇ ಬಚ ಜಾಯಂಗೆ. ಎಲ್ಲವನ್ನ ಬಾಬನಿಗೆ ನಾವು ಕೊಡೋದ್ರಿಂದ, ಎಲ್ಲವನ್ನ ಒಪ್ಪಿಸೋದ್ರಿಂದ ಧರ್ಮರಾಜಪುರಿಗೆ ನಾವು ಹೋಗಂಗಿಲ್ಲ. ಬಾಬಾ ಹೇಳ್ತಿದ್ದಾರೆ ನೆಕ್ಸ್ಟ್ ಡೇ ನಮಗೆ ಅದು ಪರಿವರ್ತನೆಯ ಶಕ್ತಿ ಬರೋದರಿಂದ, ಪರಿವರ್ತನೆ ಮಾಡಿಕೊಳ್ಳುವ ಕಾರಣದಿಂದ ಧರ್ಮರಾಜಪುರಿಯಿಂದ ಬಚಾವಾಗ್ತೀವಿ. अभी दूसरे वर्ष देखा तो किस्ते नहीं है और अभी लक्ष्य रखो वर्ष को छोड़ो. कम से कम जितने थोड़े समय में बाप की जो आशा है बाबा अंतर ಸ್ವಲ್ಪ ಸಮಯದಲ್ಲಿ ಮುಂದಿನ ವರ್ಷ ನೋಡ್ತೀವಿ. ಜನವರಿ 1ರಿಂದ ನಾವು ಗುರಿ ಇಟ್ಕೋತೀವಿ, ಬಾಬಾ ನೀ ಹೇಳಿದಂತೆ ನಡೀತೀವಿ. ಹಾಗೆ ಬೇಡ. ಬಾಬಾ ಏನು ಆಸೆ ಇಟ್ಟಿದ್ದಾರೋ, ಏನು ಆಸೆ ಇಟ್ಟಿದ್ದಾರೆ ಬಾಬಾ? ಇವತ್ತಿನ ಮುರಳಿಯಲ್ಲಿ ಏನು ಆಸೆ ಇಟ್ಟಿದ್ದಾರೆ? ಏನು ಹೇಳಿದರು ಬಾಬಾ? चेहरा दिखाई दे, चलन दिखाई दे. वो जल्दी से जल्दी प्रैक्टिकल में करके दिखाओ. ನಮ್ಮ ಮುಖಮಂಡಲ ತೋರಿಸ್ಬೇಕು, ನಮ್ಮ ಚಲನವಲನದಿಂದ ತೋರಿಸ್ಬೇಕು. ನಾವು ಅದನ್ನು ಬೇಗ ಬೇಗ ಮಾಡಿ ತೋರಿಸ್ರಿ, ಬೇಗ ಮಾಡಿ ತೋರಿಸ್ರಿ. ಹಿಮ್ಮತ್ ಹೇ ಹಾತ್ ಉಂಟಾವು. ಬಾಬಾ ಹೇಳ್ತಾರೆ ಸಾಹಸ ಇದೆನಾ? ಹಿಮ್ಮತ್ ಹೇ ಹಾತ್ ಉಂಟಾವು. ಅಚ್ಚಾ ಮುಬಾರಕ್ ಹೇ. ಮಕ್ಕಳಿಗೆ ಏನು ಕೊಡ್ತಾರೆ ಬಾಬಾ? ಶುಭಾಶಯ ಕೊಡ್ತಾರೆ. ಏನು ತೋರಿಸ್ಬೇಕು ಬಾಬನಿಗೆ? ಏಳು ವಿಶೇಷಾತ್ಮಗಳು ನ್ಯಾರ ಇದ್ದಾರೆ, ಪರಮಾತ್ಮನ ಪ್ಯಾರ ಇದ್ದಾರೆ. ಅವರ ಎಲ್ಲ ಖಜಾನೆಗಳಿಂದ ಸಂಪನ್ನ ಚೇರ ಚಲನೆಯಿಂದ ಅಲೌಕಿಕತೆ ದೂರದಲ್ಲಿ ಏನಾಗಬೇಕು? ಸಾಕ್ಷಾತ್ಕಾರ ಆಗಬೇಕು.
ಇವೆಲ್ಲ ಬಾಬಾ ಮತ್ತೆ ದೂರದಲ್ಲೇ ನಮ್ಮ ಪರ್ಸನಾಲಿಟಿಯಲ್ಲಿ ಚಮಕ್ ಕಂಡು ಬರಬೇಕು. ಇಂಥ ಒಂದು ವಿಶೇಷವಾದಂಥ ಆಸೆಯನ್ನು ಬಾಬನು ಸಹಿತ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಬಾಬಾ ತಿಳಿಸ್ತಾರೆ, ತೋ एक दो के अनुभव का भी चांस मिलता है. बाप दादा इस बात की मुबारक देते हैं. ಆದ್ದರಿಂದ ಬಾಬಾ ತಿಳಿಸ್ತಾರೆ ಡಬಲ್ ಪುರುಷಾರ್ಥ ಮಕ್ಕಳಿಂದ. ಒಂದು ಕಡೆ विशेष टाइटल प्रत्यक्ष किया. विदेश में मेजॉरिटी तरफ के 4 चीजें ಹೇಳಿದ್ರಲ್ಲ ಬಾಬಾ. बाबा की जो आशा है, ಏನ್ ಆಸೆ ಬಾಬಾದು? चेहरा दिखाई दे, चलन दिखाई दे. वो जल्दी से जल्दी प्रैक्टिकल में करके दिखाओ. ಕ್ಲಿಯರ್ ಆಯ್ತಲ್ವಾ? ನಮ್ಮ ಮುಖಮಂಡಲ ಹೇಗಿರಬೇಕು, ನಮ್ಮ ಪರ್ಸನಾಲಿಟಿ ಹೇಗಿರಬೇಕು, ನಮ್ಮ ಚಲನವಲನ ಹೇಗಿರಬೇಕು, ದೂರದಲ್ಲಿ ಜನರಿಗೆ ಅನುಭವ ಮಾಡಿಸ್ಬೇಕು. ಬಾಬಾ ತಿಳಿಸ್ತಾರೆ, ಇದನ್ನು ಪ್ರಾಕ್ಟಿಕಲಲ್ಲಿ ತಂದು ತೋರಿಸ್ರಿ. ತಂದು ತೋರಿಸ್ತಿರಲ್ವಾ? ಹಿಮ್ಮತ್ತಿದೆ ಅಲ್ವಾ? ಕೈಯತ್ತಿ. बाप दादा तो हर बच्चे में निश्चय और हिम्मत का उमंग उत्साह अभी अभी देख रहा है. ಬಾಬಾ ಹೇಳುವಂಥ ಒಂದೊಂದು ಪಾಯಿಂಟ್ ಕೇಳ್ತಾ ಮಕ್ಕಳಲ್ಲಿ ಎಷ್ಟು ನಿಶ್ಚಯ ಇದೆ, ಎಷ್ಟು ಹಿಮ್ಮತ್ತಿದೆ, ಎಷ್ಟು ಉಮಂಗ್ ಉತ್ಸಾಹ ಇದೆ, ಇದನ್ನು ಬಾಬಾ ನೋಡ್ತಾ ಇದ್ದಾರೆ. ಬಾಬಾ दादा देख रहे. निश्चय, हिम्मत, उमंग उत्साह. लेकिन जाते जाते प्लेन में थोड़ा कम नहीं करना. ಹೋಗ್ತಾ ಹೋಗ್ತಾ ವಿಮಾನದಲ್ಲಿ ಏನಾಗಬಾರ್ದು, ಮತ್ತೆ ಕಡಿಮೆ ಆಗಬಾರ್ದು. बढ़ाते रहना. ಹಿಮ್ಮತ್, ನಿಶ್ಚಯ, ಉತ್ಸಾಹ. ಬಾಬಾ ಏನೇನು ಹೇಳಿದಾರೋ ಅದನ್ನು ನಾನು ಪ್ರಾಕ್ಟಿಕಲ್ करना ही है. ಬಾಬಾ ಹೇಳ್ತಾರೆ ಅದು बढ़ाते रहना. बाप दादा ने जो दृढ़ संकल्प की चाबी दी है, ಸೇರಿಸ್ಬೇಕ. ಹೇಳೋದೆಲ್ಲ ಹೇಳಿ ಆಯ್ತು ಬಾಬಾ. ಆಮೇಲೆ ಒಳಗಡೆ ನಮ್ಮ ಹತ್ರ ಏನಿರ್ಬೇಕ? ದೃಢ ಸಂಕಲ್ಪ ಇದೆ, ನಿಶ್ಚಯ ಇದೆ, ಹಿಮ್ಮತ್ತಿದೆ, ಉಮಂಗ್ ಉತ್ಸಾಹ ಇದೆ, ಮಾಡ್ಬೇಕಂತಿದೆ, ಹಂಗೆ ಇರ್ಬೇಕಂತಿದೆ. ಆದರೆ ಒಳಗಡೆ ಸಂಕಲ್ಪ ಹೆಂಗಿರ್ಬೇಕು? ದೃಢವಾಗಿರ್ಬೇಕು. उसको सदा ही कायम रखना. ದೃಢ ಸಂಕಲ್ಪವನ್ನು ಕಾಯಮಾಗಿ ಇಟ್ಕೊಳ್ಳಿ. ಏನಂತ ದೃಢ ಸಂಕಲ್ಪ? करना ही है. ಬಾಬಾ ಹೇಳಿದಂತೆ ನಾನು ಮಾಡಲೇಬೇಕು. ಅಭಿ ಅಭಿ ಯಾವಾಗ ಮಾಡಬೇಕು? ಈಗಿಂದಲೇ, ಈ ಕ್ಷಣದಿಂದಲೇ. ಗೆಗೆ ಅಲ್ಲ, ವಹ ಸಮಯ ಅಭಿ ಗಯಾ, हो जाएगा नहीं, होना ही है. बाप दादा ने डबल पुरुषार्थ का टाइटल जो दिया है उसको सदा याद रखना. डबल पुरुषार्थी, डबल ವಿದೇಶಿಯರು, ಅವರಿಗೆ ಡಬಲ್ ಪುರುಷಾರ್ಥಿ ಅಂತ ಬಾಬಾ ಏನು ಟೈಟಲ್ ಕೊಟ್ಟಿದ್ದಾರೆ ಅದನ್ನು ಸದಾ ಕರಕ್ಕೂ ನೆನ್ಪಿಟ್ಕೊಳ್ಳಿ ಅಂತ ಬಾಬಾ ತಿಳಿಸ್ತಾರೆ. ಬಾಕಿ बाप दादा ने रिजल्ट सुनी. बाप दादा ने जो सेवा का प्लान दिया उसमें भारत ने भी कम नहीं किया, विदेश ने भी कम नहीं किया. बाप दादा ಎಲ್ಲರ ರಿಸಲ್ಟ್ ನೋಡ್ತಾ ಇದ್ದಾರೆ. ಬಾಪ್ ದಾದ ಸೇವೆಯ ಪ್ಲ್ಯಾನ್ ಏನು ಕೊಟ್ಟಿದ್ದಾರೆ, ಭಾರತದವರು ಏನು ಕಡಿಮೆ ಇಲ್ಲ, ಭಾಳ ಚೆನ್ನಾಗಿ ಮಾಡಿದಿರಿ. ವಿದೇಶದವರು ಭಾಳ ಚೆನ್ನಾಗಿ ಮಾಡಿದಿರಿ. इस वरदान को मेजॉरिटी स्थानों में उमंग उत्साह से किया है ಅಲ್ವಾ. ಎಂತೆಂಥ ಸೇವೆ ಮಾಡಿ ಅಂತ ಬಾಬಾ ಏನು ವರದಾನ ಕೊಟ್ಟಿರ್ತಾರೆ, ಅದನ್ನು ಬಹಳ ಉಮಂಗ್ ಉತ್ಸಾಹದಿಂದ ಮಾಡಿದ್ದೀರಿ. ರಿಸಲ್ಟ್ ಬಿ ಅಲಗ್ ಅಲಗ್ ಸ್ಥಾನಕ್ಕೆ ಆ ರಹಿ है. ಬೇರೆ ಬೇರೆ ಕಡೆಗಳಿಂದ ಫಲಿತಾಂಶ ರಿಸಲ್ಟು ಭಾಳ ಚೆನ್ನಾಗಿ ಬರ್ತಾ ಇದೆ. बाप दादा चाहे भारत के बच्चों को, चाहे विदेश के बच्चों को पदम पदम गुणा प्रैक्टिकल लाने का मुबारक दे रहे हैं. ಲಕ್ಷ್ಯ ಇಟ್ಕೊಂಡು ಅದನ್ನು ಪ್ರಾಕ್ಟಿಕಲ್ ಎಲ್ಲ ತರ್ತಾ ಇದ್ದೀರಿ. ಅದನ್ನು ಬಾಬಾ ನೋಡ್ತಿದ್ದಾರೆ. ಪ್ರಾಕ್ಟಿಕಲ್ ತರುವಂಥದ್ದಕ್ಕೆ ಶುಭಾಶಯವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಅಭಿ इस वर्ष में विशेष कौन सी बात प्रैक्टिकल में करनी है? अगर ಈ ವರ್ಷ ವಿಶೇಷವಾಗಿ ಪ್ರಾಕ್ಟಿಕಲ್ ಆಗಿ ಯಾವ ಮಾತನ್ನು ತರಬೇಕು?
बाबा अंदर वो सुना दिया अभी आपको जो भी देखे ಮತ್ತೆ ಪುನಃ ಹೇಳ್ತಾರೆ ಬಾಬಾ. ಈಗ ಯಾವ ಪಾಯಿಂಟ್ಸ್ ಇರೋ ಇನ್ನೊಂದಷ್ಟು ಆ್ಯಡ್ ಮಾಡ್ಕೊಳ್ಳಿ. ನಮ್ಮನ್ನ जो भी देखे ಯಾರೇ ನೋಡಿ आपके चेहरे में चमक दिखाई दे. ನಮ್ಮ ಮುಖಮಂಡಲದಲ್ಲಿ चमक ಕಾಣಬೇಕು. प्रत्यक्षता के निमित्त बनना, बाप को प्रत्यक्ष करना. तो क्या करना? सदा मुस्कुराता हुआ चेहरा, मुगुड़ नगेया मुख, कोई चिंतन में कोई उलझ में नहीं. ಯಾವುದೇ ಚಿಂತೆ ಯಾವುದೇ ಬೇಸರ ಗೊಂದಲ ಅಂತ ಮುಖ ಇರಬಾರ್ದು. ಮುಖ ಹೆಂಗಿರ್ಬೇಕು? ತುಳಸಿ ಬಾಬನಿಗೆ ಮುಗುಳು ನಗೆಯ ಮುಖ ಇರಬೇಕು. भारत सुनाया था ना, अभी 2 शब्द याद रखो. माया को इशारा करो, गेट आउट. अपने को गेस्ट हाउस में अनुभव करो. ಅದಕ್ಕೆ ನಮ್ಮ ಮುಖಮಂಡಲ ಯಾವಾಗಲೂ ಮುಗುಳನೆಗೆ ಇರಬೇಕು, ಮುಖದಲ್ಲಿ ಚಮಕ್ ಇರಬೇಕು. ಬಾಬಾ ಹೇಳ್ತಿದ್ದಾರೆ ಇದನ್ನು ನಾವು ಕಾಯಮಾಗಿ ಉಳಿಸ್ಕೊಳ್ಳಿಕ್ಕೆ 2 ಮಾತು ಶಬ್ದ ಬರ್ಕೊಳ್ಳಿ. ಗೆಟ್ ಔಟ್ ಮತ್ತೆ ಗೆಸ್ಟ್ ಹೌಸ್. ಗೆಟ್ ಔಟ್ ಮತ್ತೆ ಗೆಸ್ಟ್ ಹೌಸ್. ये दुनिया आपकी नहीं है, ये ಗೆಸ್ಟ್ ಹೌಸ್ है. ಇದು ನಮ್ಮದಲ್ಲ ಈ ಜಗತ್ತು, ಇದು ಅತಿಥಿ ಗ್ರಹ. ಗೆಸ್ಟ್ ಹೌಸ್ ಅಲ್ಲಿ ಕುಂತವ್ರು ಏನು ಮಾಡ್ತಾರೆ? ಇದು ನಂದಂತ ಹೇಳ್ಬಿಡ್ತಾರ? ಗೆಸ್ಟ್ ಹೌಸ್ ಅಲ್ಲಿ ಇದ್ದವ್ರು ಸ್ವಲ್ಪ ಜನ ಇರ್ತಾರೆ ಮತ್ತೆ ಹೋಗ್ಬಿಡ್ತಾರೆ. बाबा अंदर ये जगत तो गेस्ट हाउस. अब घर जाना ही है. ನನಗೆ ಮನೆಗೆ ಹೋಗಲೇಬೇಕಾಗಿದೆ. घर के नजारे मन में बुद्धि में दिखाई दे. ಮನೆಗೆ ಹೋಗಬೇಕಾಗಿದೆ. ಆವಾಗ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಕಾಣಬೇಕು ಏನು? घर के नजारे, ನಮ್ಮ ಮನೆಯ ದೃಶ್ಯ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಕಾಣ್ತಾ ಇರಬೇಕು. ನಾನಿಂಥ ಮನೆಗೆ ಹೋಗ್ತಾ ಇದ್ದೀನಿ, ಮನೆಗೆ ಹೋಗ್ತಾ ಇದ್ದೀನಿ. ನಾವೆಲ್ಲಿ ಹೋಗ್ತೀವೋ ಆ ದೃಶ್ಯ ಬಂದೇ ಕಾಣ್ತದೋ ಇಲ್ಲ ನಮಗೆ. ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಗರ್ಕೆ ನಜಾರೆ ಮನಸ್ಸು ಮತ್ತು ಬುದ್ಧಿಯಲ್ಲಿ ಕಂಡು ಬರಬೇಕು. ऑटोमेटिकली घर आया कि आया. आपका एक गीत है ना, अब घर चलना है. ಯಾವ ಹಾಡು ಹೇಳಿ? अब घर जाना है, अब घर जाना है ಅಂತ ಹಾಡು ಇದೆ ಅಲ್ವಾ? तो ये लहर हर स्थान पर हो, चाहे भारत चाहे विदेश. अब ये अनुभव प्रत्यक्ष करके दिखाओ. ಎಲ್ಲ ಕಡೆ ಈಗ ಮನೆಗೆ ವಾಪಸ್ ಹೋಗಬೇಕಾಗಿದೆ, ಮನೆಗೆ ವಾಪಸ್ ಹೋಗ್ತಿದ್ದೀವಿ, ಮುಗೀತಿ ಜಗತ್ತಿದ್ದು, ಇದು ಗೆಸ್ಟ್ ಹೌಸ್, ನನಗೆ ಹೋಗಬೇಕಾಗಿದೆ. ಇದು ಏನಾಗ್ತದೆ? ಇಡೀ ಜಗತ್ತಿನಲ್ಲಿ ಇದು ಲೆಹರ್ ಅಲೆಗಳು ಬರಬೇಕು. हर स्थान पर चाहे भारत चाहे विदेश. अब यह अनुभव करके दिखाओ. बेहद का वैराग्य ಅಂದ್ರೆ ನಮ್ಮಲ್ಲಿ ಏನಿರ್ಬೇಕು ಅವಾಗ? ಇದು ನನ್ನಂತ ಫೀಲ್ ಮಾಡಲಿಕ್ಕೇನೆ ಇಲ್ಲ. ಇದು ಗೆಸ್ಟ್ ಹೌಸ್. ಬೇಹದ್ದಿನ ವೈರಾಗ್ಯ. ಗೆಸ್ಟ್ ಹೌಸ್ ಮೇ ದಿಲ್ ನಹೀ ಲಗ್ತಿ. ಗೆಸ್ಟ್ ಹೌಸ್ ಅಲ್ಲಿ ಏನಾಗುವುದಿಲ್ಲ, ನನ್ನಂತ ಮನಸ್ಸು ಅದರಲ್ಲಿ ತೊಡಗುವುದಿಲ್ಲ. ಗೆಸ್ಟ್ ಹೌಸ್ ಅಲ್ಲಿ ಇದ್ದವರಿಗೆ ಅಯ್ಯೋ ನಾವು ಹೋಗ್ಬೇಕ್ರಿ, ನಾವು ವಾಪಸ್ ಹೋಗ್ಬೇಕ್ರಿ ಅಂತ ನೆನಪಿರ್ತದೋ ಇಲ್ಲ? ಜಾನಾ ಹೇ ಯಾದ रहता है. ಗೆಸ್ಟ್ ಹೌಸ್ ಅಲ್ಲಿ ಇದ್ರೆ ಜಾನಾ ಹೇ, ಕಾ ಜಾನಾ, अब घर जाना है ನೆನಪಿರ್ತದೆ. तो यह बेहद का वैराग्य. अब घर जाना है, ये ಗೆಸ್ಟ್ ಹೌಸ್ है. ಇದು ಬೇಹದ್ದಿನ ವೈರಾಗ್ಯ. ಇಲ್ಲಿ ಯಾವುದ ಕಳೆ ಜಗತ್ತಿನಲ್ಲಿ ಅಂಟಿಕೊಳ್ಳಂಗಿಲ್ಲ. बाबा अंदर कोई भी प्रकार के मन के संकल्पों को आपस में संगठन के माया को विघ्न को एकदम समाप्त कर देगा. ನಾನು ಗೆಸ್ಟ್ ಹೌಸ್ ಇದ್ದೀನಿ ಅಂತ ನೆನ್ಪಿಟ್ಕೊಂಡ್ರೆ ಮುಗಿಯಿತು. ಮಾಯಾ ವಿಘ್ನ ಸಮಾಪ್ತಿ ಆಗ್ತದೆ. आपस में संगठन के ಜನರ ಜೊತೆ ಬದುಕ್ತೀವಲ್ಲ, ಆವಾಗ ಒಂದು ಮಾಯ ಬರ್ತದೆ ಸಂಘಟನೆ ನಡುವೆ.
ಅದು ಸಮಾಪ್ತಿ ಆಗ್ತದೆ. ಆಮೇಲೆ ಮನಸ್ಸಿನ ಸಂಕಲ್ಪಗಳಲ್ಲಿ ಏನಾದ್ರು ಮಾಯೆ ಇದ್ರೆ ಅದು ಸಮಾಪ್ತಿ ಆಗ್ತದೆ. मन के संकल्पों को आपस में संगठन के माया के विघ्नों को एकदम समाप्त कर देगा. ये माया के तूफान आपके लिए तोहफा बन जाएगा. माया बिरगाली ನಮ್ಮ पर ಏನಂತದೆ तोहफा ಆಗ್ತದೆ. यह जो छोटे मोटे पेपर आते हैं यह पेपर नहीं लगेंगे, लेकिन एक अनुभव बढ़ाने की लिफ्ट लगेंगे. ಸಣ್ಣ ಪುಟ್ಟ ಪರಿಸ್ಥಿತಿಗಳು ಬರ್ತವಲ್ಲ, ಇದು ನನ್ನನ್ನು ಮುಂದುವರಿಸಲಿಕ್ಕೆ ಲಿಫ್ಟ್ ಅಂತ ಅನುಭವ ಆಗ್ತದೆ. ಆದ್ರಿಂದ ಗಿಫ್ಟ್ ಅವರು ಲಿಫ್ಟ್, ಗಿಫ್ಟ್ ಮತ್ತೆ ಲಿಫ್ಟ್ ಸಂಜಾ ಗೊತ್ತಾಯ್ತಾ? ಕೇಳ್ತಾರಪ್ಪ ಯಾವ್ಯಾವ ಶಬ್ದ ನೆನ್ಪಿಟ್ಕೋಬೇಕ? ಯಾವುದಕ್ಕೋಸ್ಕರ? ನಮ್ಮ ಮುಖಮಂಡಲ ಬಾಬಾ ಹೇಳಿದಂತೆಯೇ ಕಾಣಬೇಕಾದ್ರೆ. ಗೆಸ್ಟ್ ಹೌಸ್ ಮತ್ತೆ ಮಾಯೆಗೆ ಏನು? ಗೆಟ್ ಔಟ್. ಗೆಸ್ಟ್ ಹೌಸ್ ಅಂತ ಅನುಭವ ಮಾಡೋದ್ರಿಂದ ನಿರ್ಲಿಪ್ತ ಇರ್ತೀವಿ, ಬೇಹದ್ದಿನ ವೈರಾಗ್ಯ ಇರ್ತದೆ. ನನ್ನಂತ ನಾವು ಏನು ಮಾಡಂಗಿಲ್ಲ, ಹಳೆಯ ಜಗತ್ತಿನಲ್ಲಿ ಮುಳುಗಂಗಿಲ್ಲ. ಮುಖ ಏನು ಕಾಣ್ತದೆ ಅವಾಗ? ನ್ಯಾರ, ಇವರು ಪರಮಾತ್ಮನ ಪ್ರೀತಿಸ್ತಿದ್ದಾರೆ, ಇವರು ಏನೋ ವಿಶೇಷ ಆತ್ಮ ಇದ್ದಾರೆ ಇವರು. ಆ ರೀತಿ ನಮಗೂ ಅನುಭವ ಆಗ್ತಾ ಇರ್ತದೆ. ಅವು ಕೆಲಸ ಇದು ಗೆಸ್ಟ್ ಹೌಸ್. ಬಾಬಾ ಅಂತಿದ್ದಾರೆ ಮಾಯೆ ಅಂತರ ಬಳಿ ಬರಂಗೇ ಇಲ್ಲ. ಚೋಟೆ ಮೊಟೆ ಪೇಪರ್ ಸಹಿತ ನಮಗೆ ಮುಂದುವರಿಸುವಂಥ ಲಿಫ್ಟ್ ಅಂತ ಫೀಲ್ ಆಗ್ತದೆ. ಆದ್ದರಿಂದ ಗಿಫ್ಟ್ ಅವರು ಲಿಫ್ಟ್ समझा? अभी लक्ष्य रखो, बेहद के वैरागी और ಹಿಂದೆ ಬಾಬಾ ಅವ್ಯಕ್ತವಾಣಿಯಲ್ಲಿ ಹೇಳಿದ್ದು ನೆನಪಿರ್ಬೋದು. ನಾವು ಈ ಹಳೆಯ ಜಗತ್ತಿನಲ್ಲಿ ಗೆಸ್ಟ್ ಹೌಸಲ್ಲಿದ್ದೀನಂತ ಅನುಭವ ಮಾಡಿ ಮಾಯನ್ನ ಕೆಟ್ಟೋಗಿ ಮಾಡಿ. ಗೆಸ್ಟ್ ಹೌಸ್ ಅಂದರೆ ಆರಾಮ ವಿಶ್ರಾಂತಿ ತಗೊಳ್ಳೋದಂತ ಅರ್ಥ ಅಲ್ಲ. ನೆನಪಾಯ್ತಾ ಮುರಳಿ? ಗೆಸ್ಟ್ ಹೌಸ್ ಅಂದರೆ ಗೆಸ್ಟ್ ಹೌಸಲ್ಲೆಲ್ಲ ಏನು ಮಾಡ್ತಾರೆ? ಬಂದು ಆರಾಮ ವಿಶ್ರಾಂತಿಯಲ್ಲಿರ್ತಾರಂತ ಅರ್ಥ ಅಲ್ಲ. ನಮ್ಮ ಉಮಾಗೋತ್ಸಾಹ, ನಮ್ಮ ಖುಷಿ, ನಮ್ಮ ಲವಲವಿಕೆ ಅಷ್ಟೇ ಒಂದು ಕಡೆ ಇರಬೇಕು, ಇನ್ನೊಂದು ಕಡೆ ಬೇಹದ್ದಿನ ವೈರಾಗ್ಯ ಇರಬೇಕು. ಗೆಸ್ಟ್ ಹೌಸ್ ಅಂತ ಯಾಕೆ ಅನುಭವ ಅಂದರೆ ಬೇಹದ್ದಿನ ವೈರಾಗ್ಯಕ್ಕೋಸ್ಕರ. ಇಷ್ಟು ವೈರಾಗ್ಯ ಅಂತ ಹೇಳ್ಕೊಂಡು ಏನು ಬಾಬಡಿ ಇನ್ನೇನು ಮುಗೀತಲ್ಲ ಸಮಯ ಅಂತ ಹೇಳ್ಕೊಂಡು ಎಲ್ಲದ್ರಲ್ಲಿ ಡಲ್ ಹೊಡಿಯೋದಲ್ಲ. ನಾವು ಸಮಯದ ಮೇಲೆ ಭರವಸೆ ಇಲ್ಲ ಅಂತಾರೆ ಬಾಬಾ. ಸಮಯ ಕಡಿಮೆ ಇದೆ, ಸಾಕು ಇಷ್ಟು ತನಕ ಬೇಕಾದಷ್ಟು ಮಾಡಿದಲ್ಲ ಪುರುಷಾರ್ಥ ಅಂತ ಹೇಳಿ ಆ ಟೈಪ್ ಅಲ್ಲ. ಬೇಹದ್ದಿನ ವೈರಾಗ್ಯ ಅಂದರೆ ಒಂದು ಕಡೆ ಉಮಂಗೋತ್ಸಾಹ, ಖುಷಿ, ಲವಲವಿಕೆ ಹಂಗೆ ಇರಬೇಕು, ಇನ್ನೊಂದು ಕಡೆ ಬೇಹದ್ದಿನ ವೈರಾಗ್ಯ ಇರಬೇಕು. ಆವಾಗ ಮಾಯೆ ಏನಾಗ್ತದೆ? ಗೆಟ್ಔಟ್ ಆಗಿರ್ತದೆ. ಯಾವುದು ನಮ್ಮ ಮೇಲೆ ಅದರ ಪ್ರಭಾವ ಬೀರಲಿಕ್ಕೆ ಸಾಧ್ಯವೇ ಇಲ್ಲ. ಮಾಯೆ ಬಿರುಗಾಳಿನ ನಮ್ಮ ಪಾಲಿಗೆ ತೋಫಾ ಆಗ್ತದೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಆದ್ದರಿಂದ ಗಿಫ್ಟ್ ಮತ್ತು ಲಿಫ್ಟ್ ಲಕ್ಷಣಕ್ಕೂ ಬೇಹದಿಗೆ ವೈರಾಗಿ ಅವ್ರ ಹಿಮ್ಮತ್ತು ಉತ್ಸಾಹಕ್ಕೆ ಪಂಕೊಂಚೆ ಬಿಡ್ತೀರ. ಒಂದು ಕಡೆ ಬೇಹದ್ದಿನ ವೈರಾಗ್ಯ, ಇನ್ನೊಂದು ಕಡೆ ಸಾಹಸ, ಉತ್ಸಾಹದ ರೆಕ್ಕೆ ತೊಟ್ಟು ಹಾರ್ತಾ ಇದ್ದೀವಿ. ಅವರು ಉಡಾಡ್ತಿರಬೇಕು ಮತ್ತೆ ಹಾರಿಸ್ತಾ ಇರಬೇಕು. अभी उठने का समय है, अपने पंख सदा चेक करो, कमजोरी तो नहीं हो रही है. ರೆಕ್ಕೆ ಎಲ್ಲ ಕರೆಕ್ಟ್ ಇದೆನಾ? ಇದು ಹಾರೋ ಸಮಯ, ರೆಕ್ಕೆ ಕರೆಕ್ಟ್ ಇರಬೇಕು. ಬಾಬಾ ಅಂತಾರೆ ಕಮ್ಜೋರ್ ನಹಿ, ಅದು ದುರ್ಬಲ ಇರಬಾರ್ದು. ರೆಕ್ಕೆ ಎತ್ತರಕ್ಕೆ ಹಾರಬೇಕಲ್ಲ, ರೆಕ್ಕೆ ಹೆಂಗಿರ್ಬೇಕು? ಉಮಂಗ್ ಉತ್ಸಾಹ, ಬೇಹದ್ದಿನ ವೈರಾಗ್ಯ, ಇದೇ ರೆಕ್ಕೆ. ಒಂದು ಕಡೆ ಉಮಂಗೋತ್ಸಾಹ ಖುಷಿ, ಇನ್ನೊಂದು ಕಡೆ ಬೇಹದ್ದಿನ ವೈರಾಗ್ಯ ವೃತ್ತಿ. ಇದು ಎರಡು ರೆಕ್ಕೆ ತೊಟ್ಕೊಂಡು ಪಂಕೊಂಸೆ ಉಡ್ತೇ ರಹು, ಉಡಾತೇ ರಹು. ಇದೀಗ ಹಾರುವಂಥ ಸಮಯ. ಈ ಸಮಯದಲ್ಲಿ ನಮ್ಮ ರೆಕ್ಕೆ ಏನಾಗಬಾರ್ದು? ವೀಕ್ ಆಗಬಾರ್ದು. अच्छा, बात तो डबल विदेशियों का विस्तार देख खुश है. अभी क्या देखने चाहते हैं? डबल विदेशी मಕ್ಕಳು
ಎಷ್ಟು ವಿಸ್ತಾರದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಬಾಬಾ ಏನು ನೋಡ್ತಾ ಇದ್ದಾರೆ? ಹರ್ ಬಚ್ಚಾ बाप समान संपन्न और संपूर्ण, सर्व खजाना से संपन्न, और हर श्रीमत जो मिलती रही है उसमें संपूर्ण. बाबा ಏನು ನೋಡ್ತಿದ್ದಾರೆ? ಪ್ರತಿಯೊಂದು ಮಕ್ಕಳು ತಂದೆಯ ಸಮಾನ ಸಂಪನ್ನರು ಮತ್ತು ಸಂಪೂರ್ಣ. ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ. ಎರಡನೇದು ಸರ್ವ ಖಜಾನೆಗಳಿಂದ ಸಂಪನ್ನ, ಸರ್ವ ಖಜಾನೆಗಳಿಂದ ಸಂಪನ್ನ. ಮೂರನೇದು ಹರ್ ಶ್ರೀಮತ್ ಜೋ ಮಿಲ್ತಿ ರಹಿ ಹೈ ಉಸ್ಮೇ ಸಂಪೂರ್ಣ. ಬಾಬಂದಿಗೆ ಏನೇನು ದಿನೇ ದಿನೇ ಶ್ರೀಮತ ಸಿಗ್ತಾ ಇದೆಯೋ ಅದರಲ್ಲಿಯೂ ಸಂಪೂರ್ಣತೆ. ಶ್ರೀಮತದಲ್ಲಿ ಸಂಪೂರ್ಣತೆ, ಸರ್ವ ಖಜಾನೆಗಳಲ್ಲಿ ಸಂಪನ್ನತೆ, ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣತೆ. पसंद है? ताली बजाओ, ताली बजाओ. पसंद है? अच्छा, ये ताली हर दिन याद करना. ಈ ಚಪ್ಪಾಳೆಯನ್ನ ಪ್ರತಿದಿನ ನೆನ್ಪಿಡ್ಕೋಬೇಕು. अपने आप ही मन में बजाना, अपने आप मन में बजाना, बाहर से नहीं मन में बजाना. ये वो मन है. ಏನು ಚಪ್ಪಾಳೆ ತಟ್ಟದ ಬಾಬಾ ಅಂತಾರೆ, ಮನಸ್ಸಿನೊಳಗೇನೆ ಒಳಗೊಳಗೇನೆ ಚಪ್ಪಾಳೆ ತಟ್ರಿ. ಹಾಕ್ತಾ ಇರಬೇಕು. ಒಂದು ಕಡೆ ಉಮಗೋತ್ಸಾಹ, ಇನ್ನೊಂದು ಕಡೆ ಬೇಹದ್ದಿನ ವೈರಾಗ್ಯದ ರೆಕ್ಕೆ ತೊಡ್ಕೊಂಡು ಎಷ್ಟು ಚೆಂದ ಹಾಕ್ತಾ ಇರಬೇಕು. ಬಾಬಾ ಅಂತಿದ್ದಾರೆ, ಒಳಗೊಳಗೆ ನಮಗೆ ನಾವೇ ಏನು ಮಾಡಬೇಕು, ಮನಸ್ಸಿನಲ್ಲಿ ಚಪ್ಪಾಳೆ ತಟ್ಕೊಳ್ಳಿ, ಚಪ್ಪಾಳೆ ತಟ್ಕೊಳ್ಳಿ ಅಂತಾರೆ ಬಾಬಾ. ಅಚ್ಚಾ, अच्छा 90 देशों से 2300 भाई बहने आई हुई. ಬಾಬರಲ್ಲಿ ಮುರಳಿ ನುಡಿಸಬೇಕಾದ್ರೆ 90 ದೇಶಗಳಿಂದ 2300 ಸೋದರ ಸೋದರಿಯರು ಬಾಬನ ಮುಗಿದ್ರು. ಎಷ್ಟು ದೇಶದಿಂದ? 90 ದೇಶಗಳಿಂದ ಬಂದಾರೆ. 5 खंडों के भाई बहनों को अलग अलग ग्रुप में खड़ा किया. ಟೋಟಲಿ ಬೇರೆ ಬೇರೆ ಪಂಚ ಖಂಡಗಳ ಸೋದರ ಸೋದರಿಯರನ್ನ ಬೇರೆ ಬೇರೆ ಗ್ರೂಪ್ನಲ್ಲಿ ಎದ್ದು ನಿಲ್ಲಿಸಿದರು ಸಭೆಯಲ್ಲಿ. ಒಂದನೇ ಗ್ರೂಪ್ ಅಮೇರಿಕಾ, ಕೆನಡಾ ಮತ್ತು ಕ್ಯಾರಿಬಿಯನ್, ಅಲ್ಲಿ ಅಣ್ಣಂದರೆಲ್ಲ ಎದ್ದು ನಿಲ್ಲಿ ಅಂತ ಒಂದು ಕಡೆ ನಿಲ್ಲಿಸಿದರು. ಆಮೇಲೆ ಎರಡನೇದು ಆಸ್ಟ್ರೇಲಿಯಾ, ಏಷ್ಯಾ, ನ್ಯೂಜಿಲ್ಯಾಂಡ್, ಫಿಜಿ ದೇಶ, ಇಲ್ಲಿಂದ ಬಂದಿರುವಂಥವನ್ನ ಒಂದು ಕಡೆ ಗ್ರೂಪ್ ಮಾಡಿ ನಿಲ್ಲಿಸಿದ್ರು. ಮೂರನೇ ಗ್ರೂಪ್ ಯುರೋಪ್, UK, ಮಿಡಲ್ ಈಸ್ಟ್, ಆ ಗ್ರೂಪನ್ನು ಒಂದು ಕಡೆ ನಿಲ್ಲಿಸಿದ್ರು. ನಾಲ್ಕನೇ ಗ್ರೂಪ್ ಆಫ್ರಿಕಾ, ಸೌತ್ ಆಫ್ರಿಕಾ, ಮೊರೇಷಿಯಸ್. ಇನ್ನೊಂದು ಗ್ರೂಪ್ ರಷ್ಯಾ, CIS, ನಂತರ ಬಾಲ್ಟಿಕ್ ಕಂಟ್ರೀಸ್, ಇವರನ್ನ ಒಂದು ಕಡೆ 5 ಗ್ರೂಪ್ ಮಾಡಿ 90 ರಾಷ್ಟ್ರದಿಂದ ಬಂದಂತಹ ಸೋದರ ಸೋದರಿಯರನ್ನ 2300 ಸೋದರ ಸೋದರಿಯರನ್ನ 5 ಗುಂಪುಗಳನ್ನಾಗಿ ಮಾಡಿ ನೇಮಿಸಿದರು. सभी ने आगे बढ़ने का संकल्प भी किया, आपस में रूल हान भी की है. ಎಲ್ಲ ಮುಂದುವರಿಬೇಕಂತ ಸಂಕಲ್ಪ ಮಾಡಿದರಲ್ವಾ, ಪರಸ್ಪರ ಆತ್ಮಿಕ ಸಂಭಾಷಣೆ ಮಾಡಿದರಲ್ವಾ. ಬಾಪ್ದಾದಕ್ಕೆ ಪಾಸ್ ಸಮಾಚಾರ आता रहता है. अभी एवरी ग्रुप बना, 5 ಗ್ರೂಪ್ ಮಾಡಿದಾರಲ್ವಾ ಅಪ್ಪ. ಈಗ ಏನ್ ಮಾಡಿ ಆ ಗ್ರೂಪ್ ಹೆಂಗಿರ್ಬೇಕ? एवरी ग्रुप सदा सिद्ध, जो देश जितने भी आए हैं उन देशों में बाप दादा प्राइज देंगे.
क्या प्राइस देंगे वो तो देखेंगे उस समय. ಎವರಿ ಗ್ರೂಪ್ ಕರೆಕ್ಟ್ ಇರಬೇಕು. ಯಾವ ದೇಶದಿಂದ ನೀವು ಯಾವ ಗ್ರೂಪಿನಲ್ಲಿ ಇದ್ದೀರಲ್ಲ ಒಟ್ಟಾಗಿ ಕುಂತೆಲ್ಲ ಮಾತಾಡ್ಕೊಳ್ಳಿ. ಯಾರು ಪ್ರೈಸ್ ತಗೋತೀರಿ ನಾನು ನೋಡ್ತೀನಿ. ಏನು ಪ್ರೈಸ ನಾನು ಕೊಟ್ಟಾಗ ನೋಡಿ ಅಂತಾರಪ್ಪ. लेकिन बात दादा डबल पुरुषार्थी बच्चों के हर एरिया के ग्रुप को यही कहते, कोई भी ग्रुप जो नंबर 1 जाएगा उसको प्राइस देंगे. ಈಗ 5 ಗ್ರೂಪ್ ಮಾಡಿದಾರಲ್ವ, 5 ಗ್ರೂಪಿನಲ್ಲಿ ಯಾವ ಗ್ರೂಪಿನವರು ನಂಬರ್ 1 ದಲ್ಲಿ ಬರ್ತಿರೋ ಅವರಿಗೆ ಪ್ರೈಸ್ ಕೊಡ್ತೀನಿ. एक देश के एक शहर में जितने भी सेंटर है, मानो अमेरिका है, अमेरिका के कनेक्शन में जो भी देश है वो सभी देश आपस में राय कर प्रोग्राम बनाओ. ನಿಮ್ಮ ನಿಮ್ಮ ದೇಶ ನಿಮ್ಮ ದೇಶಕ್ಕೆ ಸಂಬಂಧಪಟ್ಟಂತಹ ಉಳಿದದ್ದು ಯಾವುದೆಲ್ಲ ದೇಶ ಇದೆಯೋ ಎಲ್ಲರೂ ಒಟ್ಟಾಗಿ ಪ್ರೋಗ್ರಾಮನ್ನು ಮಾಡಿ, ಪರಸ್ಪರ ಸಲಹೆ ತಗೊಂಡು ಪ್ರೋಗ್ರಾಮ್ ಮಾಡಿ. यहाँ सभी निर्विघ्न रहेंगे. ये प्रोग्राम ನಾವೆಲ್ಲರೂ ಇಲ್ಲಿ ನಿರ್ವಿಘ್ನವಾಗಿರ್ತೀವಿ. ಎವರೆಡಿ रहेंगे, ಸದಾ ಸಿದ್ಧರಾಗಿರ್ತೀವಿ. ಮಾಯಾಜೀತ रहेंगे, ಮಾಯಾಜೀತಾಗಿರ್ತೀವಿ. ಸ್ನೇಹಿ ಮತ್ತು ಸೇವಾಮಿ ಸಹಯೋಗಿ रहेंगे, ಸ್ನೇಹಿಯಾಗಿರ್ತೀವಿ ಮತ್ತು ಸೇವೆಯಲ್ಲಿ ಸಹಯೋಗಿಯಾಗಿರ್ತೀವಿ. ಇದು ಅವರಿಗೀಗ ಪ್ರತಿಯೊಂದು ಗ್ರೂಪಿಗೆ ಭಾವ ಕೊಡೋದು. ಇದರಲ್ಲಿ ನಂಬರ್ 1 ಬರಬೇಕು. ನಂಬರ್ 1 ಬಂದವರಿಗೆ ಏನು ಕೊಡ್ತಾರೆ ಪಾಪ? ಪ್ರೈಸ್ ಕೊಡ್ತಾರೆ. ನಿರ್ವಿಘ್ನವಾಗಿರ್ತೀವಿ, ಎವರೆಡಿ ಆಗಿರ್ತೀವಿ, ಮಾಯಾಜಿತ ಆಗಿರ್ತೀವಿ, ಸ್ನೇಹಿ ಮತ್ತು ಸೇವೆಯಲ್ಲಿ ಸಹಯೋಗಿಯಾಗಿರ್ತೀವಿ. जो नंबर 1 होगा उसको बाप दादा प्राइज देगा. ಇದರಲ್ಲಿ ಯಾರು ನಂಬರ್ 1 ಬರ್ತಿರೋ ಬಾಪ್ दादा प्राइज ಕೊಡ್ತಾರೆ. चलो 1 नहीं तो 3 को देंगे. 1 2 3 नंबर है. वैसे तो 1 को दिया जाता, लेकिन डबल पुरुषार्थी है ना, तो 3 को चांस देंगे. बाबा अंतर ಎಷ್ಟು ಜನರಿಗೆ ಪ್ರೈಸ್? 3 ಚಾನ್ಸ್ ಕೊಡ್ತಾರೆ ಬಾಬಾ. 1 2 3 पसंद है? हाँ, हाथ हिलाओ. पसंद है? कितना टाइम चाहिए? यह टीचर सुनावे. कितना टाइम चाहिए प्राइस लेने में बताओ. टीचर से ಹೇಳಿ ಪ್ರೈಸ್ ತಗೊಳ್ಳಿಕ್ಕೆ ಎಷ್ಟು ಸಮಯ ಬೇಕು? सभी ने कहा फरवरी तक. ಎಲ್ಲರೂ ಏನು ಉತ್ತರ ಕೊಡ್ತಾರೆ? ಫೆಬ್ರವರಿ ತನಕ ಟೈಮ್ ಕೊಡು ಬಾಬಾ ಅಂತ ಹೇಳಿ. ಯಾಕೆಂದರೆ ಇದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ. ಮತ್ತೆ ಪುನಃ ವಿದೇಶಕ್ಕೆ ಬಾಬಾ ಕರೀತಾ ಇರ್ತಾರಲ್ಲ. सभी देशों की टीचर्स हाथ उठाओ. ಎಲ್ಲ ದೇಶದ टीचर्स ಕೈ ಎತ್ತಿರಿ. ठीक है, तैयार होंगे ना? फिर बाप दादा प्राइज देंगे. बहुत अच्छा. इसकी ताली तो बजाओ ना, ताली तो बजाओ ना. अच्छा, भारत का भी टर्न आएगा. अभी तो आप लोगों का टर्न है. बाप दादा भी खुश होते. वाह तीव्र पुरुषार्थी बच्चे, वाह. ಬಾಬಾಗೆ ಬಹಳ ಖುಷಿಯಾಗಿದೆ. ವಾ ತೀವ್ರ ಪುರುಷಾರ್ಥಿ ಮಕ್ಕಳೇ, ವಾ ಅಂತ ಬಾಬಾ ಬಹಳ ತಮ್ಮ ಖುಷಿಯನ್ನ ಹೆಮ್ಮೆಯನ್ನ ವ್ಯಕ್ತಪಡಿಸ್ತಾರೆ. अच्छा, चारों ओर के तीव्र पुरुषार्थी हिम्मत और उमंग उत्साह से उठने वाले, ನಾಲ್ಕು ಕಡೆಯಲ್ಲಿರುವ ತೀವ್ರ ಪುರುಷಾರ್ಥಿಗಳು ಸಾಹಸ ಮತ್ತು ಉಮಂಗ್ ಉತ್ಸಾಹದಲ್ಲಿ ಹಾಡ್ತಾ ಇರುವಂಥವರು. चलने वाले नहीं, उड़ने वाले. चारों ओर के बाप समान संपन्न ಮತ್ತೆ ಸಂಪೂರ್ಣ ಆಗುವಂತಹ ಬಾಪ್ತಾದರವರ ದೀರ್ಘಾಯುಷ್ಯ ಮಕ್ಕಳು. ಸದಾ ತಂದೆ ಜೊತೆಗೆ ಕಂಬೈನ್ಡ್ ಸ್ವರೂಪದ ಅನುಭವ ಜೊತೆಗೆ ಸಹಯೋಗವನ್ನು ಪಡೆಯುವ ಪ್ರತಿಯೊಂದು ಬಾಬರವರ ಸಿಕ್ಕಿರದೆ ಮಕ್ಕಳಿಗೆ, ಸ್ನೇಹಿ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಬಾಬರವರ ಮುಂದೆ ದಾದಿ ಹೇಳಿದ್ರು, ತಮಗೆ ಗೊತ್ತಿದೆ ಇದು 2009 ಜಾನಕಿ ದಾದಿಜಿಯವರೆಲ್ಲ ಇದ್ದಾರೆ. ಬಾಬರ ಮುಂದೆ ಕೂತ್ಕೊಂಡಿದ್ರು ಎಲ್ಲ ದಾದಿಯರು.
बाप के साथ आप सबका भी सहयोग रहा है ना. ಬಾಬನ ಜೊತೆಗೆ ತಮ್ಮೆಲ್ಲರ ಸಹಯೋಗದ ಸಹಿತ ಇದೆ ಅಲ್ವಾ. बच्चे और बाप दोनों के सहयोग से यज्ञ चलता रहेगा. ದಾದಿಯವರಿಗೆ ಹೇಗೆ ಮಾತಾಡಿಸ್ತಿದ್ದಾರೆ ನೋಡಿ ಬಾಬಾ. ಯಜ್ಞ ಯಾರಿಂದ ನಡೀತದೆ? ಮಕ್ಕಳಿಂದ ಮತ್ತೆ ತಂದೆಯಿಂದ ಇಬ್ಬರ ಸಹಯೋಗದಿಂದ ಯಜ್ಞ ನಡೀತಲೇ ಇರ್ತದೆ. ನಿಮಿತ್ತ ಆಪಬೇಕನ. ಆ ಯಜ್ಞವನ್ನು ನಡೆಸಲಿಕ್ಕೆ ಏನಾಗಿರ್ತಾರೆ ದಾದಿಯರು? ನಿಮಿತ್ತರಂತೂ ತಾವಿದ್ದೀರಲ್ವ. ನೋಡಿ, ನೀವು ಯಾವುದೇ ಒಂದು ಸೇವಾ ಕೇಂದ್ರ ಆದರೂ ಅಷ್ಟೇ, ಮಕ್ಕಳು ಮತ್ತೆ ತಂದೆ ಇಬ್ಬರ ಸಹಯೋಗದಿಂದ ಇದು ಯಜ್ಞ ಕಾಯವಾಗಿ ಕೊನೆಯ ತನಕನೂ ನಡೀತದೆ. ನಡಿಬೇಕಾದ ಸಹಿತ ನಡು ಯಾರಿರ್ತಾರೆ? ನಿಮಿತ್ತರೇ ಇರ್ತಾರೆ. ಸಾಕಾರ में एक ने कहा दूसरों ने किया. ಒಬ್ಬರು ಹೇಳ್ತಾರೆ, ಇನ್ನೊಬ್ರು ಏನ್ ಮಾಡ್ತಾರೆ? ಎಸ್ ಅಂತ ಮಾಡಿ ತೋರಿಸ್ತೀವಿ. एक दो के सहयोगी बन उड़ रहे हो. बाबा उड़ते हुए देख खुश होते. ಒಬ್ರಿಗೊಬ್ರು ಸಹಯೋಗವನ್ನು ಕೊಡ್ತಾ ಹಾರ್ತಾ ಇರಿ. ಹಾರೋವನ್ನು ನೋಡಿ ಬಾಬನಿಗೆ ಖುಷಿ ಇದೆ. दादी जानकी ने कहा कमाल है गुर्जर दादी जी की. ದಾದಿ ಹೇಳ್ತಾರೆ ಅವಾಗ, ಕಮಾಲ್ ಹೇ ಬಾಬಾ. ಗುರ್ಜರ್ ದಾದಿಜಿ ಅವರು ನೋಡಿ ಇವತ್ತಿನ ತನಕ ಹೆಂಗೆ ಶರೀರ ಸಹಯೋಗ ಕೊಡ್ತಾ ಇದೆ. ಕಮಾಲ್ ಯಾರ್ದು? ಗುರ್ಜರ್ ದಾದಿಜಿ ಅವ್ರದ್ದು. ಬಹುತ್ ಸಾಥ್ ಮೇ ಹೇಗೆ ಅಷ್ಟೊಂದು ಶುಭವೇನಂತಾರೆ, ಅವರಂತೂ ಜೊತೆಗಿದ್ದೇ ಇದ್ದಾರೆ. ಬಾಪ್ ದಾದಾ ಕಿ ಶುಭ ಇಚ್ಛಾ है. ಈಗ ಬಾಬನಿಗೆ ಶುಭ ಇಚ್ಛೆ ಯಾರ ಮೇಲೆ? ನಿಮಿತ್ತಾತ್ಮಗಳ ಮೇಲೆ ಬಾಬನಿಗೆ ಶುಭ ಇಚ್ಛೆ ಇದೆ. आप सभी जो निमित्त है वो सदा एक दिखाई पड़े. ನಿಮಿತ್ತದಾಗಿರಲಿಲ್ಲ ಇದ್ದಾರೆ. ಎಲ್ಲ ಸೇವಕರು ನಿಮಿತ್ತ ಅಕ್ಕಂದಿರೆಲ್ಲ ಇದ್ದಾರೆ. ಅವನ್ನೆಲ್ಲ ನೋಡಿದರೆ ಇವರೆಲ್ಲ ಒಂದೇ ಅಂತ ಕಂಡುಬರ್ತದೆ. ಏಕ್ ಸದಾ ಏಕ್ ದಿखाई पड़े. भिन्न भिन्न नहीं, सदा एक दिखाई दे. अंदर ಏನಂತ? एक ने कहा दूसरों ने राय दी और एक हो गए. ಒಬ್ಬರು ಹೇಳ್ತಾರೆ, ಇನ್ನೊಬ್ಬರು ಸಲಹೆ ಕೊಡ್ತಾರೆ, ಎಲ್ಲರೂ ನಡೀತಾರೆ. ಎಲ್ಲರೂ ಏನಾದ್ರು ಒಂದಾದ್ರು. तभी तो यज्ञ चल रहा है. ಯಜ್ಞ ಎಷ್ಟು ಸಮರ್ಪಕವಾಗಿ ನಿರ್ವಿಘ್ನವಾಗಿ ನಡಿಬೇಕಾದ್ರೆ ಏನ್ ಕಾರಣ? ಎಲ್ಲ ಒಂದಾಗಿ ಬದುಕುವ ಕಾರಣದಿಂದ ಯಜ್ಞ ನಡೀತಾ ಇದೆ. आप सबकी एकता से ही चल रहा है. ನಿಮಿತ್ತ ಎಲ್ಲರದ್ದು ಏನ್ ನಿಮಿತ್ತ ಇರ್ತಾರೆ ಅವರೆಲ್ಲರದ್ದು ಏಕತೆ ಇರಬೇಕು. ಏಕನೇ ಕಹ ದೂಸರನೇ ರಾಯ್ ದಿ ಅವ್ರು ಏಕ ಹೋಗಿ ಎಲ್ಲರೂ ಹೇಳಬೇಕು. ಒಬ್ಬರು ಹೇಳಿದ ಕೂಡಲೇ ಎಲ್ಲರೂ ಒಟ್ಟಾಗಿ ಒಂದೇ ರೀತಿ ನಡ್ಕೊಂಡ್ರೆ ಏಕತೆಯಿಂದ ಯಜ್ಞ ಏನಾಗ್ತದೆ? ನಡೀತದೆ. ಚಾಹೆ ಬಾಹರ್ ಸೆ ದಿಖಾಯಿ ನಹೀ ದೇ, ಇದು ಹೊರಗಿಂದ ಕಾಣಂಗಿಲ್ಲ. ಸಂಕಲ್ಪ में विचारों में एक रह करके आगे बढ़ना. ಸಂಕಲ್ಪದಲ್ಲಿ ವಿಚಾರದಲ್ಲಿ ಒಂದಿದ್ದುಕೊಂಡು ಮುಂದುವರಿಯಿರಿ. क्योंकि अभी आप सबके ऊपर नजर है. ನಮ್ಮೆಲ್ಲರ ಮೇಲೆ ಏನಿದೆ? ನಜರಿದೆ, ದೃಷ್ಟಿ ಇದೆ. ಅಚ್ಚಾ, ಇವತ್ತಿನ ವರದಾನ, अपनी श्रेष्ठ वृत्ति द्वारा शुभ वायुमंडल बनाने वाले सदा शक्तिशाली आत्मा भव. ತಮ್ಮ ಶ್ರೇಷ್ಠ ವೃತ್ತಿಯ ಮೂಲಕ ಶುದ್ಧ ವಾಯುಮಂಡಲವನ್ನು ರೂಪಿಸುವ ಸದಾ ಶಕ್ತಿಶಾಲಿ ಆಗಿರಿ. जो ಸದಾ ತಮ್ಮ ಶ್ರೇಷ್ಠ ವೃತ್ತಿಯಿಂದ ಸ್ಥಿತಿಯನ್ನು ರೂಪಿಸಿಕೊಂಡಿರ್ತೀವಿ, ಎಂಥ ವಾಯುಮಂಡಲ ವೈಬ್ರೇಷನ್ ಅಲ್ಲಿಯೂ ಡಗಮಗಾಗಲಿಕ್ಕೆ ಸಾಧ್ಯವಿಲ್ಲ. ಶ್ರೇಷ್ಠ ವೃತ್ತಿ ಅಂತಂದರೆ ವಾಯುಮಂಡಲ ಪವರ್ಫುಲ್ ಇರ್ತದೆ, ಆವಾಗ ಏನು ಡಗಮಗಾಗಲಿಕ್ಕೆ ಸಾಧ್ಯವಿಲ್ಲ.
ಯಾಕೆಂದ್ರೆ ವೃತ್ತಿಯಿಂದ ವಾಯುಮಂಡಲ ರೂಪಿಸಲ್ಪಡ್ತದೆ. ನಮ್ಮ ವೃತ್ತಿ ಶ್ರೇಷ್ಠ ಇತ್ತಂದ್ರೆ ವಾಯುಮಂಡಲ ಶುದ್ಧ ಇರ್ತದೆ. ಕೈ ವರ್ಣನೆ करते हैं, क्या करें ವಾಯುಮಂಡಲ ऐसा है, ಕೆಲವು ವರ್ಣನೆ ಮಾಡ್ತಾರೆ. ಏನ್ ಮಾಡ್ಲಿ, ವಾಯುಮಂಡಲ ಹಂಗಿದೆ, ವಾಯುಮಂಡಲಕ್ಕೆ ಕಾರಣ मेरी ವೃತ್ತಿ ಚಂಚಲ हुई, ವಾಯುಮಂಡಲ ಹಾಗಿತ್ತು ಅದಕ್ಕೆ ನನ್ನ एटीट्यूड ಏನಾಯ್ತು, ಚಂಚಲ ಆಯಿತು. तो उस समय शक्तिशाली आत्मा के बजाय कमजोर आत्मा बन जाती. ವಾಯುಮಂಡಲ ಹಾಗಿದ್ದಕ್ಕೆ ನನಗೆ ಹಿಂಗಾಯ್ತು, ನಾವು ಶಕ್ತಿಶಾಲಿ ಇಲ್ಲ, ಅದಕ್ಕೆ ಈ ರೀತಿ ಆಗ್ತೀರಿ. ಆದ್ದರಿಂದ प्रतिज्ञा की स्मृति से वृत्ति को श्रेष्ठ बना, शक्तिशाली बन जाएंगे. ನಮ್ದು ಏನಿದ್ರೆ ಆಟಿಟ್ಯೂಡ್ ಶ್ರೇಷ್ಠನೇ ಇರಬೇಕು, ಆಗ ವಾಯುಮಂಡಲ ಶ್ರೇಷ್ಠ ಇರ್ತದೆ. ಅದಕ್ಕೆ ಶಕ್ತಿಶಾಲಿ ಮಾಡಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ನಮ್ಮ ವೃತ್ತಿ ಶ್ರೇಷ್ಠ ಇದ್ದಾಗ ಶುಭ ಶುದ್ಧವಾದ ವಾಯುಮಂಡಲ ರೂಪಿಸಲ್ಪಡುತ್ತದೆ. ಅಂತಹ ಶಕ್ತಿಶಾಲಿ ಆತ್ಮ ಆಗಿ. ಸ್ಲೋಗನ್: ಗುಣಮೂರ್ತಿಯಾಗಿ ಸರ್ವರನ್ನು ಗುಣಮೂರ್ತಿ ಮಾಡುವವರೇ ಮಹಾದಾನಿ. ನಾನು ಗುಣಮೂರ್ತಿಯಾಗಿ ಸರ್ವರನ್ನು ಗುಣಮೂರ್ತಿ ಮಾಡಿದರೆ ನಾನು ಮಹಾದಾನಿ. ಯಾರು ಮಹಾದಾನಿಗಳು? ಗುಣಮೂರ್ತಿಯಾಗಿ ಸರ್ವರನ್ನು ಗುಣಮೂರ್ತಿ ಮಾಡಿ. ಈ ಅವ್ಯಕ್ತ ಇಶಾರೆ ಇದೆ, ನಿಶ್ಚಯದ ಫೌಂಡೇಶನ್ ಭದ್ರ ಇದೆ ಅಲ್ವಾ? ನಿರ್ಭಯ ಮತ್ತು ನಿಶ್ಚಿಂತ ಇದೆ. ಪರಸ್ಪರ ಏಕತ್ವಕ್ಕೆ ಪ್ರತಿ ಸತ್ಯವಾದ ಸ್ನೇಹ ಇರಬೇಕು. ಒಬ್ಬರಿಗೊಬ್ಬರು ಸತ್ಯ ಸ್ನೇಹ. ಸ್ನೇಹಿ ಆತ್ಮಗಳ ಪ್ರತಿ ಎಂದಿಗೂ ಅನುಮಾನ ಪೈದನೀಯ. ಸತ್ಯ ಸ್ನೇಹ ಇದ್ದಾಗ ನಿಮ್ಮ ಮೇಲೆ ಎಂದಿಗೂ ಸಹಿತ ಏನು ಬರೋದಿಲ್ಲ, ಸಂಶಯ ಬರಲಿಲ್ಲ. ಸ್ನೇಹದ ಮಾತು ಸಾಧಾರಣವಾಗಿ ಫೀಲ್ नहीं होंगे. ಒಂದು ವೇಳೆ ಉನಿಕೆ ಸ್ನೇಹಕ್ಕೆ ಬೋಲು ಸಾಧಾರಣ होते भी फील नहीं होंगे. ಸಂಶಯ ಇತ್ತಂದ್ರೆ ನನ್ನ ಸಾಧಾರಣ ಮಾತು ನಿಮಗೆ ಏನಾಗೋದಿಲ್ಲ, ಫೀಲ್ ಆಗೋದಿಲ್ಲ. ಇಲ್ಲ ಆ ಕೈ ಭಾಳ ಸ್ನೇಹ ಇದೆ ನನ್ನ ಮೇಲೆ, ಫೀಲೇ ಆಗೋದಿಲ್ಲ. ಯಾವಾಗ ನನಗೆ ಸಂಶಯ ಇದ್ದರೆ उनका हल्का बोल ऐसे लगेगा इसने अवश्य मतलब से कहा. ಅವ್ರು ಏನೋ ಸರಳವಾಗಿ ಮಾತಾಡಿರ್ತಾರೆ, ಅವ್ರು ಏನು ಫೀಲ್ ಆಗ್ತದೆ, ಇವರು ಉದ್ದೇಶಪೂರ್ಣವಾಗಿ ನನಗೆ ಹೇಳಿದ್ದಾರೆ. ಯಾವುದು ಕಾರಣ? ಸಂಶಯ. ಒಂದೆಡೆ ಸಂಶಯ ಇತ್ತಂದ್ರೆ ನಾವು ಸರಳವಾಗಿ ಮಾತಾಡಿದ್ದು ಏನು ಅನ್ನಿಸ್ತದೆ, ಉದ್ದೇಶಪೂರ್ಣ ಅಂತ ಅನ್ನಿಸ್ತದೆ. ಅದಕ್ಕೋಸ್ಕರ ಬೇಮತಲಬ್ ವ್ಯರ್ಥ नहीं लगेगा. जहाँ स्नेह होता है, ಸ್ನೇಹ ಇದ್ದಾಗಲೇ ವಿಶ್ವಾಸ, ಸಂಶಯನೇ ಅಲ್ಲಿ ಇರಂಗಿಲ್ಲ. ಅಷ್ಟೊತ್ತಿಗೆ ವಿಶ್ವಾಸ ಇರ್ತದೆ, ಫೇತ್ होता है. तो ಬ್ರಾಹ್ಮಣ ಪರಿವಾರ में ಏಕತ್ವಕ್ಕೆ ಪ್ರತಿ ಏನಿರಬೇಕೀಗ? ಸ್ನೇಹ ಮತ್ತು ವಿಶ್ವಾಸ ಇಟ್ಟುಕೊಂಡು ಸಂಪೂರ್ಣ ನಿಶ್ಚಯ ಬುದ್ಧಿಯಲ್ಲಿ ಬ್ರಹ್ಮ ತಂದೆಯ ಆಸೆಗಳನ್ನು ನಾವು ಪೂರ್ಣ ಮಾಡಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಪರಿವಾರದ ನಡುವೆ ಒಬ್ಬರಿಗೊಬ್ಬರು ಸ್ನೇಹ, ಸತ್ಯ ಸ್ನೇಹ, ಸ್ನೇಹಿ ಆತ್ಮ ಪ್ರತಿ ಆತ್ಮಗಳ ಪ್ರತಿ ಸತ್ಯ ಸ್ನೇಹ ಮತ್ತು ವಿಶ್ವಾಸ ಇರಬೇಕು. ಸಂಶಯ ಇರಬಾರ್ದು. ಸಂಶಯ ಇರ್ತಂದರೆ ನಮ್ಮ ಸಾಧಾರಣ ಮಾತು ಏನಾಗ್ತದೆ, ಅದು ಉದ್ದೇಶಪೂರ್ಣ ಅಂತ ಅನಿಸ್ತದೆ. ಅದಕ್ಕೋಸ್ಕರ ಆ ರೀತಿ ವ್ಯಕ್ತ ಮತ್ತೊಂದು ಮಾಡಲಿಕ್ಕೆ ಹೋಗಬೇಡಿ. ಪರಸ್ಪರ ವಿಶ್ವಾಸದಲ್ಲಿ ಇರಿ, ಸ್ನೇಹದಲ್ಲಿ ಇರಿ. ಆವಾಗ ಸಂಪೂರ್ಣ ನಿಶ್ಚಯ ಬುದ್ಧಿ ಇದ್ದಾಗ ಬ್ರಹ್ಮ ತಂದೆಯ ಸಮಾನ ಎಲ್ಲ ಆಸೆಯನ್ನು ನಾವು ಪೂರ್ಣ ಮಾಡಲಿಕ್ಕೆ ಸಾಧ್ಯ. ಬ್ರಹ್ಮ ಬಾಪುಕಿ ಆಶಾವೋ ಪೂರ್ಣ ಕರ್ ಸಕೆ. ಯಾಕೆಂದರೆ ಬ್ರಹ್ಮ ಬಾಬರವ್ರದ್ದು ಆಸೆ ಇತ್ತಲ್ವ, ಟೋಟಲಿ ಅವರಿದ್ದಾಗ ಇದ್ದಂತಹ ಒಂದು ಸಂಘಟನೆಯನ್ನು ಸಂಪಾದನೆ ಮಾಡಿದಾಗ ಬ್ರಹ್ಮ ಬಾಬನ ಅನುಭವ ಎಷ್ಟಿದೆ, ಆ ಅನುಭವದ ಆಧಾರದ ಮೇಲೆ ಈಗಲೂ ಸಹಿತ ಸಂಘಟನೆ ಹಂಗೆ ಇರಬೇಕು ಅಂತ ಬ್ರಹ್ಮ ಬಾಬರವರ ಆಸೆ. ಅದನ್ನು ಪೂರ್ಣಗೊಳಿಸ. ಅಚ್ಚ, ಇವತ್ತಿನ ಸಮಾನ ನನ್ನ ಆತ್ಮ ದಯಾಳುಧೈಯಾಗಿದ್ದೀನಿ. ನನ್ನ ಆತ್ಮ ದಯಾಳುಧೈ ಆಗಿದ್ದೀನಿ. ಅಚ್ಚ, ಬಾಬಾ ಇಷ್ಟೆಲ್ಲ ನಮ್ಮನ್ನು ಖಜಾನೆಗಳಿಂದ ಸಂಪನ್ನಗೊಳಿಸಿದರು ಅಲ್ವಾ? ಎಲ್ಲ ಖಜಾನೆಗಳಿಂದ ನಮ್ಮನ್ನು ಸಂಪನ್ನಗೊಳಿಸಿದರು ಬಾಬಾ. ಸಂಪನ್ನಗೊಳಿಸಿದ ಮೇಲೆ ಮುಖಮಂಡಲ ಹೇಗಿರಬೇಕು, ಯಾವ ರೀತಿ ನಮ್ಮ ಚಲನಗಳನ್ನು ಸೇವೆ ಮಾಡಬೇಕು,
ಹೇಗೆ ನಮ್ಮ ಮುಖ ಸಾಕ್ಷಾತ್ಕಾರ ಮೂರ್ತಿಯಾಗಿರಬೇಕು, ಮುಖದಲ್ಲಿ ಮಗುಳನೆಗೆ ಇರಬೇಕು ಅಲ್ವಾ? ನಮ್ಮನ್ನು ನೋಡಿದ್ರೇ ಜನರಿಗೆ ಏನಾಗಬೇಕು, ಒಂದು ಚಮಕ್ ಕಾಣಬೇಕು. ಅದೇ ಬಾಬನ ಪ್ರತ್ಯಕ್ಷತೆಗೆ ನಾವು ನಿಮಿತ್ತರಾದಂತೆ ಆ ರೀತಿ ಕಾಣಬೇಕಾದ್ರೆ ಸಹಿತ ನಮ್ಮ ಹತ್ರ ಒಂದು ಕಡೆ ಉತ್ಸಾಹ, ಖುಷಿ, ನಶೆ, ಇನ್ನೊಂದು ಕಡೆ ಬೇಹದ್ದಿನ ವೈರಾಗ್ಯಗಳು. ಗೆಸ್ಟ್ ಅಂತ ತಿಳ್ಕೊಳ್ಳಿ, ಗೆಸ್ಟ್ ಹೌಸ್ ಸರಿದ್ದೀನಿ ಅಂತ ತಿಳ್ಕೊಳ್ಳಿ, ಮಾಯನ್ನು ಗೆಟೌಟ್ ಮಾಡಿ ಅಂತ ನಮ್ಮ ಒಳ್ಳೆಯ ಪರ್ಸನಾಲಿಟಿ ಏನಿದೆ ಅದು ಬಾಬನನ್ನು ಪ್ರತ್ಯಕ್ಷಗೊಳಿಸ್ತದೆ. ನಮ್ಮ ಮುಖ ಅಂತ ಬಾಬಾ ವಿಶೇಷವಾಗಿ ಏನು ಮಾಡಬೇಕು ನಾವು ಅನ್ನೋದನ್ನು ತಿಳಿಸಿದರು. ಬೆಳಗಿಂದ ಸಂಜೆ ತನಕ ದಿನಚರ್ಯವನ್ನು ಬಾಬನಿಗೆ ಒಪ್ಪಿಸಬೇಕು. ದಿಮಾಗ್ ಖಾಲಿ ಮಾಡಿಕೊಳ್ಳಿ, ಆರಾಮ ಇದ್ರೆ ಬರ್ತದೆ. ಏನಾದರೂ ಹಾಲ್ಚಾಲ್ ಬಾಬನಿಗೆ ಫುಲ್ ಒಪ್ಪಿಸೋದ್ರಿಂದ ನೆಕ್ಸ್ಟ್ ಡೇ ನಮ್ಮಿಂದ ತಪ್ಪುಗಳಾಗೋದಿಲ್ಲ. ಆ ಮಾತು ನೆನಪಾಗ್ತದೆ ನಮಗೆ. ಧರ್ಮರಾಜಪುರಿಯಿಂದ ನಾವು ಪಾರಾಗ್ತೀವಿ. ಬಾಬಾ ಈ ರೀತಿ ಆಸೆ ಇಟ್ಕೊಂಡಿದ್ದಾರೆ. ಮಕ್ಕಳು ಹೆಂಗಿರಬೇಕು, ಚೆಹರಾ ದಿಕ್ಕಾಯಿದೆ, ಚಲನ್ ದಿಕ್ಕಾಯಿದೆ, ಜಲ್ದಿ ಸೆ ಜಲ್ದಿ ಪ್ರಾಕ್ಟಿಕಲ್ ಮೇ ಕರ್ಕೆ ದಿಕ್ಕಾವ, ಬೇಗ ಇದನ್ನು ಪ್ರಾಕ್ಟಿಕಲ್ ತಂದು ತೋರಿಸಿರಿ ಅಂತ ಬಾಬಾ ವಿಶೇಷವಾಗಿ ಪ್ರತಿಯೊಂದು ಮಕ್ಕಳು ತಂದೆಯ ಸಮಾನ, ಸಂಪನ್ನ ಮತ್ತು ಸಂಪೂರ್ಣ, ಸರ್ವ ಖಜಾನೆಗಳಲ್ಲಿ ಸಂಪನ್ನ ಮತ್ತು ಶ್ರೀಮಂತ ಏನು ಸಿಕ್ಕಿದೆನೋ ಅದರಲ್ಲಿ ಸಂಪೂರ್ಣತೆಯನ್ನು ಪಡೆಯಲಿ ಅಂತ ಹೇಳಿ ಬಾಬಾ ಆಶೀರ್ವಾದ ಮಾಡಿ ನಮಗೆ ಶಕ್ತಿ ತುಂಬಿದರೆ ಅಂತ ತಂದೆಗೆ ಓಂ ನಮಃ ಶಿವಾಯ. ಆತ್ಮನಾದ ನಾನು ಅಂತಹ ಶಿವ ತಂದೆಗೆ ಹೃದಯ ತುಂಬಿ ನಮಸ್ಕರಿಸುತ್ತಿದ್ದೇನೆ, ಶರಣಾಗತನಾಗಿದ್ದೇನೆ. ಜಿ ಹುಕುಂ ಶಿವ ಬಾಬಾ, ಹೇಳಿದಂತೆ ನನಗೆ ಬಾಬಾ ಅಚ್ಚ ಆಪ್ಷನ್. ಗಗನದ ಪರದೆಯ ಆಚೆಗೆ ಅನುಪಮ ಕೂಗಿದು ಕೇಳುತ್ತಿದೆ. ನೀಲಿಯ ಗಗನದ ಪರದೆಯ ಆಚೆಗೆ ಅನುಪಮ ಕೂಗಿದು ಕೇಳುತ್ತಿದೆ. ಮನವೇ ಕೇಳು ಮುಗಿಲನು ದಾಟು, ಮನವೇ ಕೇಳು ಮುಗಿಲನು ದಾಟು, ಪ್ರಭುವಿನ ಪ್ರೀತಿಯು ಕರೆಯುತ್ತಿದೆ. ನೀಲಿಯ ಗಗನದ ಪರದೆಯ ಆಚೆಗೆ ಅನುಪಮ ಕೂಗಿದು ಕೇಳುತ್ತಿದೆ. ಅನುಪಮ ಕೂಗಿದು ಕೇಳುತ್ತಿದೆ. ಫಳ
ಅನುಪಮ ಕೂಗಿದು ಕೇಳುತ್ತಿದೆ. ಗಗನದ ಪರದೆಯ ಆಚೆಗೆ ಅನುಪಮ ಕೂಗಿದು ಕೇಳುತ್ತಿದೆ. ಮನವೇ ಕೇಳು ಮುಗಿಲನು ದಾಟು, ಮನವೇ ಕೇಳು ಮುಗಿಲನು ದಾಟು, ಪ್ರಭುವಿನ ಪ್ರೀತಿಯು ಕರೆಯುತ್ತಿದೆ. ನೀಲಿಯ ಗಗನದ ಪರದೆಯ ಆಚೆಗೆ ಅನುಪಮ ಕೂಗಿದು ಕೇಳುತ್ತಿದೆ. ನೀಲಿಯ ಗಗನದ ಪರದೆಯ ಆಚೆಗೆ ಅನುಪಮ ಕೂಗಿದು ಕೇಳುತ್ತಿದೆ. ಓಂ ಶಾಂತಿ, ಓಂ ಶಾಂತಿ.